ಗೌಡ ಗಜೇಂದ್ರ ಗಜೇಂದ್ರ ಗೌಡ ಈ ಊರಲ್ಲಿ ನನ್ನದೇ ಕಾರ್ಬಾರ್, ನನ್ನದೇ ದರ್ಬಾರ್. ಯಾರಾದರೂ ನನಗೆ ಎದುರಾಗಿ ನಿಂತರೆ ಅವರ ದೇಹ ಇದ್ದೇ ನನ್ನ ಪೆಸ್ತೋಲಿನಿಂದ ಚೋರ್ ಚೋರ. ನಾನು ಕಣ್ಣಿಟ್ಟು ಕೈ ಮಾಡಿ ಕರೆದ ಹೆಣ್ಣು ಸುಮ್ಮನೆ ಸೆರಗಾಸಿದರೆ ಸರಿ, ಇಲ್ಲ ಏನಾದರೂ ಹಾರ್ಯಾಡಿದರೆ ರಕ್ಷಣದಲ್ಲಿ ಅವಳ ಬಟ್ಟೆಯನ್ನು ಬೆಚ್ಚಿ ಅವಳ ದೇಹದ ಸುಖವನ್ನು ಸವಿದು ತಿಂದು ಒಗೆದ ಬಾಳೆಹಣ್ಣಿನ ಸಿಪ್ಪೆ ಬೇಸಾಕಿದಂತೆ ಬೇಸಾಕುವುದೇ ಈ ಗಜೇಂದ್ರನ ಹಠ. ನಾನು ಕಣ್ಣಿಟ್ಟು ಕೈ ಮಾಡಿ ಕರೆದ ಹೆಣ್ಣು ಈ ಊರಲ್ಲಿ ಯಾವುದೂ ಬಿಟ್ಟಿಲ್ಲ. ಆದರೆ ಈ ಹಳ್ಳಿಯ ರೈತ ಎನಿಸಿಕೊಂಡ ಪರಮೇಶನ ಹೆಂಡತಿ ಪಾರ್ವತಿ ಹಳ್ಳಿಯ ರಂಬೆ ರತ್ನದ ಗೊಂಬೆ, ಬಾದಾಮಿ ಬೇಲೂರು ಚಿಲೆಯಂತೆ ಹೊಳೆಯುತ್ತಿರುವ ಅವಳ ಸೌಂದರ್ಯದ ಸಿರಿಯ, ನದಿಯ ತೆರೆಯಂತೆ ಹೊಳೆಯುತ್ತಿರುವ ಅವಳ ಕೇಶರಾಶಿ, ಬಿಳುಜೋಳ ದಂಟಿನಂತೆ ಇರುವ ಅವಳ ಸೊಂಟ, ಕೋಗಿಲೆ ದೊಡಿಯಂತೆ ಇರುವ ಅವಳ ಕಂಠ, ಅವಳ ಆರಡಿ ದೇಹದ ಅಂದ ಚಂದಕ್ಕೆ ಹೊತ್ತನಾಗಿದ್ದಾನೆ ಈ ಅಂಟಾನೆಯ ಬಂಟ. ಗಂಡದ ಗಂಡದ ಗಜೇಂದ್ರ ಏನು ಅವಳ ಮೈಮಾಟ, ಏನು ಅವಳ ಕುಡಿ ನೋಟ, ಕರ್ಪೂರದ ಗೊಂಬೆಯಂತೆ ಹೊಳೆಯುತ್ತಿರುವ ಅವಳ ದೇಹ ಈ ಗಜೇಂದ್ರ ಕಾಮ ಎಂಬ ಬೆಂಕಿಯಲ್ಲಿ ಸೊಟ್ಟು ಭಸ್ಮವಾಗಲೇಬೇಕು. ಪಾರ್ವತಿ ಆದಷ್ಟು ಬೇಗ ನಿನ್ನ ದೇಹದ ಜೊತೆ ಚೆಲ್ಲಾಟವಾಡದಿದ್ದರೆ ನನ್ನ ಹೆಸರು ಗಜ, ಗಜರಾಜ ಗಜೇಂದ್ರನೇ ಅಲ್ಲ. ಭೂಷಿತವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ಶ್ರೀ ಮಾರುತೇಶ ನಾನಂಬಿ ಬಂದೆ ಓ ದೇವನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯೋ ನನ್ನ ದೇವನೇ ಕರುಣಿಸಿ ಕಾಯೋ ನನ್ನ
ಮಾರುತೀಶ್ವರ, ಈ ಬಡವರ ಮೇಲೆ ಸದಾ ನಿನ್ನ ದಯೆ ದ್ರಾಕ್ಷಣ್ಯವಿರಲಿ ತಂದೆ. ನನ್ನಪ್ಪ, ನಿನಗೆ ಕೈ ಮುಗಿದು ಬೇಡಿಕೊಳ್ಳುವುದು ಒಂದೇ ನನ್ನಪ್ಪ. ಈ ನನ್ನ ಮನೆತನದಲ್ಲಿ ಯಾವ ದುಷ್ಟರ ಕಣ್ಣು ಬೀಳದಂತೆ ಕೈ ಹಿಡಿದು ಕಾಪಾಡುವ ಭಾರ ನಿನ್ನದು ದೇವ, ನಿನ್ನದು. ಅಷ್ಟೇ ಅಲ್ಲದೆ ನನ್ನ ಪತಿದೇವರು ಅವರ ತಂದೆ ಮಾಡಿರೋ ಸಾಲಕ್ಕೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವರಿಗಾದ ಕಷ್ಟದ ನೋವನ್ನ ಮರೆಯುವ ಶಕ್ತಿ ಕೊಡು ತಂದೆ. ಅವರ ನೋವನ್ನ ಮರೆಮಾಚಿಸುವ ಭಾರ ನಿನ್ನಲ್ಲೇ ಕೂಡಿದೀವ ಮಾರುತೀಶ್ವರ, ನಿನ್ನಲ್ಲೇ ಪಾರ್ವತಿ, ಪಾರ್ವತಿ, ಬನ್ನಿ ಸ್ವಾಮಿ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನ ತೆಗೆದುಕೊಳ್ಳಿ. ನೀವು ನಮ್ಮ ಹತ್ತಿ ಮಾಲನ ಮಾರ್ಕೊಂಡು ಬರ್ಲಿಕ್ಕೆ ಅಂತ ಹೋಗಿದ್ರಲ್ಲ, ಮಾರ್ಕೊಂಡು ಬರ್ಲಿಕ್ಕೆ ಹೋಗ್ಲಿಲ್ವೇನ್ರಿ? ಹೋಗಿದ್ದೆ ಪಾರ್ವತಿ, ಹೋಗಿದ್ದೆ. ಯಾಕೆ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಯಾಕೋ ಎಂದು ಆತಂಕ ಕಾಣ್ತಾ ಇದೆಯಲ್ಲ? ಯಾಕೆ ನಮ್ಮ ಹತ್ತಿ ಬೆಳೆಗೆ ಒಳ್ಳೆ ಬೆಲೆ ಸಿಗ್ಲಿಲ್ವೇನ್ರಿ? ಬೆಲೆ ಸಿಕ್ಕಿತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿ ಸಿಕ್ಕಿತು. 5 ಕ್ವಿಂಟಲ್ ಹತ್ತಿ ಆಯ್ತು 50,000 ರೂಪಾಯಿ ಪಟ್ಟಿ ಆಯಿತು. ಆದರೆ ದಲಾಲಿಗಳು ಹಮಾಲಿ ಮಾಮೂಲಿ ಎಂದು ತೆಗೆದು ಬರ 40,000 ರೂಪಾಯಿ ಪಟ್ಟಿಯನ್ನು ಮಾಡಿದರು ಪಾರ್ವತಿ. 40,000 ರೂಪಾಯಿ ಪಟ್ಟಿಯನ್ನು ಮಾಡಿದರು. ಊರಿನಲ್ಲಿ ಜಾತ್ರೆ ಇದೆ, ಹಬ್ಬದ ಸಂತಿ ಮಾಡಬೇಕು ಎಂದು ಹಣ ಕೊಡ್ರಿ ಗೊರ್ರೆ ಎಂದು ಎಷ್ಟು ಕೈ ಮುಗಿದು ಬೇಡಿಕೊಂಡರು. ಕರುಣೆ ತೋರದಂತೆ ಬಾಯಿಗೆ ಬಂದಂತ ಬೇದು ಕಳಿಸಿದ ಪಾರ್ವತಿ, ಬೇದು ಕಳಿಸಿದ. ಸ್ವಾಮಿ, ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ ರುದ್ರಗೌಡ ಹತ್ತಿರ 1,000 ರೂಪಾಯಿ ಹಣವನ್ನು ಇಸಿದುಕೊಂಡು ಮಕ್ಕಳಿಗೆ ಜಾತ್ರೆಗೆ ಒಂದು ಬಟ್ಟೆಯನ್ನು ತಂದೆ ಪಾರ್ವತಿ, ಬಟ್ಟೆಯನ್ನು ತಂದೆ. ಈ ಬಟ್ಟೆಗಳನ್ನ ತರುವ ಬದಲು ಸಂತೆಯನ್ನ ಮಾಡ್ಕೊಂಡು ಬಂದಿದ್ರೆ 1 ವಾರ ಹೊಟ್ಟೆಗಾದ್ರೂ ಆಗ್ತಿದ್ವೇನ್ರಿ? ಪಾರ್ವತಿ, ಹೊಟ್ಟೆಗೆ ಇಲ್ಲದಿದ್ದರೆ ಸಮಾಜಕ್ಕೆ ತಿಳಿಯೋದಿಲ್ಲ. ಇರುವ 2 ಮಕ್ಕಳಿಗೆ ಜಾತ್ರೆಗೆ ಬಟ್ಟೆ ಇಲ್ಲಂದರೆ ಈ ಸಮಾಜ ಏನನ್ನ ಬಲ್ಲದು? ಇರಲಿ ಬಿಡು ಪಾರ್ವತಿ, ಈ ಬಡವನ ಕಷ್ಟ ಇದ್ದಿದ್ದೆ. ಆ ಬಟ್ಟೆಯನ್ನು ತೆಗೆದುಕೋ. ಪಾರ್ವತಿ, ಶ್ರೀಕಾಂತ ಸೀತಾ ಎಲ್ಲಿ ಹೋದರು? ರೀ, ಅವರು ಬೆಳಿಗ್ಗೆ ಬೇಗ ಎದ್ದು ಕಾಲೇಜ್ಗೆ ಹೋಗಿದ್ದಾರೆ. ಇವತ್ತು ಕಾಲೇಜ್ನಲ್ಲಿ ಏನೋ ಪರೀಕ್ಷೆ ಇದೆಯಂತೆ, ಊಟ ಕೂಡ ಮಾಡದೆ ಹಾಗೆ ಹೋಗಿದ್ದಾರೆ. ಪಾರ್ವತಿ, ಮಕ್ಕಳನ್ನು ಕಾಲೇಜಿಗೆ ಕಳಿಸಬೇಡ, ನಾಳೆಗೆ ಸಿಂಗ ಕೀಳಕ ಹೋಗಬೇಕಂತ ಹೇಳಿದ್ದಲ್ಲವೇ ನಿನಗೆ? ರೀ, ಅವರು ನನ್ನ ಮಾತೆಲ್ಲಿ ಕೇಳ್ತಾರೆ? ಎಷ್ಟೇ ಆಗ್ಲಿ ನಿಮ್ಮ ಮಕ್ಕಳಲ್ಲ, ನಿಮ್ಮ ಮಾತೆ ಕೇಳೋದು. ಕೊಚ್ಚೆ, ಹಾಗ್ಯಾಕ ಮಾತನಾಡ್ತೀಯ ಪಾರ್ವತಿ? ಮಕ್ಕಳನ್ನು ನಾ ಒಬ್ಬನೇ ಹೆತ್ತಿದ್ದೇನೆ, ನೀನು ಇಲ್ಲವೇ? ಹಾಗೇನಿಲ್ಲ ಸ್ವಾಮಿ, ನಿಮ್ಮ ಮುಖದಲ್ಲಿ ಇವತ್ತು ಸಂತೋಷವನ್ನ ಕಂಡಿದ್ನಲ್ಲ, ಅದೇ ನನಗೆ ಸಂತೋಷವಾಯ್ತು ರೀ. ಅದಕ್ಕೆ ಈ ರೀತಿ ಮಾತಾಡದೆ ಅಷ್ಟೇ. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕಾದರೆ ಈ ತುಂಬಿದ ಮಳೆಯಲ್ಲಿ ಒಂದು ಸಂತೋಷದ ಗೀತೆಯನ್ನು ಹಾಡುತ್ತಾ ನಿನ್ನ ಗಂಡನ ಕೆನ್ನೆಗೆ ಒಂದು ಸಿಹಿಮುತ್ತನ್ನು ನೀಡು. ಆಗ ಖುಷಿಯಾಗುವುದು ಈ ನಿನ್ನ ಗಂಡನ ಮನಸ್ಸಿಗೆ. ಏನ್ರಿ ನೀವು, ಇಷ್ಟು ವಯಸ್ಸಾದ್ರೂ ಕೂಡ ಇನ್ನು ಹಾಡಿ ಕುಣಿಬೇಕೆನ್ನುವ ಚಿಂತೆ ಏನು ನಿಮ್ದು? ಆಗ್ಲಿ ರೀ, ನಿಮ್ ಇಷ್ಟದಂತೆ ಆಗ್ಲಿ.
ಮುತ್ತು ಚಂದ ಹಾಲು ಜುಮಕೆ ಕತ್ತು ಚಂದ ಕಾಸಗಲ ಬಟ್ಟು ಚಂದ ಆಗ ಜಡೆ ಜುಟ್ಟು ಚಂದ ಮೂಗುತಿ ಮುತ್ತು ಚಂದ ಆಗ ಜಡೆ ಜುಟ್ಟು ಚಂದ ಕಾಸಗಲ ಬಟ್ಟು ಚಂದ ಆಗ ಜಡೆ ಜುಟ್ಟು ಚಂದ ಬೆಲ್ಲದಚ್ಚು ತುಟಿ ಚಂದ ಬಳುಕು ಬಳ್ಳಿ ನಡು ಚಂದ ಬೆಲ್ಲದಚ್ಚು ತುಟಿ ಚಂದ ಬಳುಕು ಬಳ್ಳಿ ನಡು ಚಂದ ಬಾಡಿ ನಗಲ ಬೆಳೆದಿಂಗಳಿನ ಮಗಳಾಯಿ ನಗು ಚಂದ ಮೂಗುತಿ ಮುತ್ತು ಚಂದ ಹಾಲು ಜಮಕೆ ಕತ್ತು ಚಂದ ಕಾಸಗಲ ಬೊಟ್ಟು ಚಂದ ಆಗ ಜಡೆ ಜುಟ್ಟು ಚಂದ ಬೆರಳಿಟ್ಟರೆ ರಂಗಿ ನಾಚುತ್ತೈತೆ ಮದರಂಗಿ ಆಡಿಗೆ ಚಂದ ಕಣ್ಣೊಳಗೆ ನಿಂತ ದೊಡ್ಡ ಜನಸೋ ನಗು ಚಂದ ಬಾಣ ಬಳ್ಳಿ ಬೆಳಗಿನ ಮಗಳಾಯಿ ನಗು ಚಂದ ಮೂಗುತಿ ಮುತ್ತು ಚಂದ ಹಾಲು ಜಮಕೆ ಕತ್ತು ಚಂದ ಹಳ್ಳಿ ಜುಟ್ಟು ಚಂದ ಕಾಸಗಲ ಬೊಟ್ಟು ಚಂದ ನನ್ನೊಲವೇ ನೀ ಬಾರೆ ನನ್ನ ಚೆಲುವೆ ಹಳಿಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕೊನೆಗೆ ನಿಭಾರೆ ನನ್ನ ಸನಿಹತೆ ಬಾಳಿಗೆ ಬೆಳಗಾದಿನಿ ಉಸಿರಿಗೆ ಉಸಿರಾದಿನಿ ನೀರು ನೀರು ಸಿಹಿ ಮುತ್ತಿನ ದಾನಿಗೆ ಬಾರೆ ನನ್ನ ಸನಿಹಗೆ ಸಿಹಿ ಮುತ್ತಿನ ದಾನಿಗೆ ಬಾರೆ ನನ್ನ ಸನಿಹಗೆ
ಚಲವೇ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಒಂದು ನೀರು ಸಿಹಿ ಮುದ್ದಿನ ಕಾಣಿಕೆ ನೀ ಬಾಳೆ ನನ್ನ ಸನಿಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ನೀ ಬಾಳೆ ನನ್ನ ಸನಿಹಕ್ಕೆ ರೀ ಈಗಲಾದ್ರೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ತಲ್ಲ, ಬನ್ನಿ ಊಟ ಮಾಡೋರಂತೆ. ಪಾರ್ವತಿ, ಊಟ ಆಮೇಲೆ ಮಾಡಿದ್ರಾಯ್ತು. ಅಣ್ಣ ಏನ್ ನಿನ್ ಪ್ರಾಬ್ಲಮ್ ಏನು? ನಿನ್ ಪ್ರಾಬ್ಲಮ್ ಏನು ಹೇಳು? ಪ್ರಶಾಂತರ ಊರಲ್ಲಿ ಜಾತ್ರೆ ಇದೆ ಅಂತ, ಅದಕ್ಕೆ ಎಲ್ಲಾರು ಬನ್ನಿ ಅಂತ ಫೋನ್ ಮಾಡಿ ಹೇಳಿದ್ದಾನೆ. ನಾನು ಬಾಳಿ ತೋಟದ ಒಳಿ ಪಂಪ್ ಸೆಟ್ ಅನ್ನು ಬಂದ್ ಮಾಡಿ ಬರುತ್ತೇನೆ. ಆಯ್ತು ಸ್ವಾಮಿ, ಹಾಗೆ ಆಗ್ಲಿ. ಬೇಗ ಹೋಗಿ ಬೇಗ ಬಂದ್ಬಿಡಿ. ಜೊತೆಯಾದಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಹೀಗೆ ನಾವು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ ಹಾಡುವ ನುಡಿಯು ಜೇನಿನ ಸಿಹಿಯು ನಡೆಯುವ ಆದಿ ಹೂವಿನ ಹಾದಿಯು ಅನುಗಾಲ ಅನುರಾಗ ಅನುಗಾಲ ಅನುರಾಗ ಸುಭಯೋಗ ಗರಿ ಸಗರಿ ಸರಿ ಸಗರಿ ಸಗರಿ ಸರಿ ಸಗರಿ ಸಗರಿ ಸರಿ ಸ
ಪ್ರೀತಿಯಿಂದ ಬಂದವರ ಪಾಲಿಗೆ ಹೊಳೆಯುವ ಚಂದ್ರ, ಗರತಿ ಎಂದು ಗರ್ವದಿಂದ ಹಾರಾಡಿದರೆ ಅವಳ ಚೀಲ ಹರಿದು ಎನ್ನುವ ಗರ್ವಕ ಚಂದ್ರ. ನಡುರಾಗ ಕಡಲೆ ತರ್ಪಣ ಕಟ್ಟರ ಜಾತಿ ಮಗನಲ್ಲ ಮಾಡ್ಬಾರ್ದ್ರಿ ಅಪ್ಪ, ಮಾಡ್ಬಾರ್ದ. 7 ಜನ್ಮ ಕೈಯಲ್ಲ ನೌಕರಿ ಮಾಡ್ಬಾರ್ದ. ಕೈಯಾಗ ಒಂದು ಪಕ್ಕಡ, ಒಂದು ಟೆಸ್ಟ್ರ, ಒಂದು ಕರೇಟೆ ಬಿಡ್ಕೊಂಡ ಹಗಲೆದ್ದಾಗಲೆಲ್ಲ ಬೆಳತನ ಊರು ರೋಣಿ ತಿರುಗುದಾಗೈತ್ರಿ ನಮ್ಮ ಜೀವನ. ಅಲ್ರಿ, ನಾನು ದಿವ್ಸಕ್ಕೆ 7 ಹಳ್ಳಿ ತಿರುಗ್ತೀನಿ, 7 ಮನೆ ತಿರುಗ್ತೀನಿ. ನನ್ನ ಮನಸ್ಸಿಗೆ ಬರುವಂತ ಒಂದರ ಹುಡುಗಿ ಕಾಣ್ಬೇಕ್ರಿ. ಎಲ್ಲಿ ನೋಡಿದ್ರು ನಮ್ಮ ಗೋಳಿ ಮುಡಿಯವತ್ತೆ ಅಂತಕ್ಕೆ, ಹಸೋಟಿ ಮತ್ತಿ ಅಂತಕ್ಕೆ, ಗಂಗನರ್ ಶಾತವತ್ತಿ ಅಂತಕ್ಕೆ, ಸುಡಿ ದುರ್ಗಾವತ್ತಿ ಅಂತಕ್ಕೆ ಕಾಣ್ತಾರ. ದಿವಸ ಇವ ಮಕ ನೋಡಿ ನಮ್ಮ ಮನಸ್ಸಿಗೆ ಭಾಳ ಬೇಸರ ಆಗ್ಬಿಡುತ್ತೆ. ಹೇಳಲಿನ ಕೇಳ ಚೆನ್ನ ಹಡಿಗಿನ ಸ್ವಲ್ಪ ದಿನ, ಹೇಳಲಿನ ಕೇಳ ಚೆನ್ನ ಬಡಿಗಿನ ಸ್ವಲ್ಪ ದಿನ, ನಿನ್ನ ಮುಂದೆ ಬಂದ ಜಗನ್ನಾಥರನ ಯಾವುದಿನ ಬೇಡಲ್ಲ ಹೊರ ಬರ್ತನ ನನ್ನ ಪೆಸೋಲಯ ಮತ್ತಿನ ಅರ್ವಿ ಬರ್ತನ, ಯಾವುದಿನ ಬೇಡಲ್ಲ ಹೊರ ಬರ್ತನ ನನ್ನ ಪೆಸೋಲಯ ಮತ್ತಿನ ಅರ್ವಿ ಬರ್ತನ. ಹೆಂಗಿದ್ದೀರಪ್ಪ ಎಲ್ಲರೂ? ಯಾತ್ರ ಮುಖಂಡಿರ ಪವರ್ ಅದಿರ ಯಾವಸ್ತಿಲ್ ತಡ್ಕೋ ಅವಾಗ ಮಾಡ್ರಿ ಅಲ್ಲ, ನನಗೇನೂ ಇಲ್ಲ. ಪೋಸ್ ಕಟ್ಟನ್ನು ಹುಡುಗ ಪೋಸ್ ಕಟ್ಟನ್ನು ಯಾದಿ ಮೇಲೆ ಶಾದಿ ತೊಡಗಿಲೆ ಮಾಡ್ಯಾರ ಮದ್ವೆ, ತೊಡಗಿಲೆ ಮಾಡ್ಯಾರ ಮದ್ವೆ. ಎಡಗಲ್ಲ ಎಟ್ಟವಾದಿ ನನ್ನ ಎದಿ ಮ್ಯಾಗ, ಗಂಡನ ದೊಡ ಹೋಗ ಗಾಡಿಯ ಮ್ಯಾಲ. ಎಡಗಲ್ಲ ಎಟ್ಟವಾದಿ ನನ್ನ ಎದಿ ಮ್ಯಾಗ, ಗಂಡನ ದೊಡ ಹೋಗ ಗಾಡಿಯ ಮ್ಯಾಲ. ಅದ ಹಂಗಲ್ಲ, ನಾ ಯಾವತ್ತನ ಕೇಳಿಗ ಯಾಬಸ್ ಅಂದ ಚಂದ ರಗಡೈತೆ ಸೋಳೆ ಸ್ವಲ್ಪ ಸುಮಾರೈತೆ, ಅಂದ ಚಂದ ಮನಗಂಡೈತೆ ಸೋಳೆ ಸ್ವಲ್ಪ ಸುಮಾರೈತೆ. ಕಲದ ಚಾಳಿ ಕಲ್ಲಾಗಿದ್ರು ಹೋಗಲ್ಲಂತ ನನಗೆ ಗೊತ್ತಿಲ್ಲೆ ನೀ ಮೆರೆಗಿ, ಅದು ನಿನ್ನ ಕರ್ಕೊಂಡು ಗೊತ್ತಿಲ್ಲೆ ನೀ ಮೆರೆಗಿ, ಅದು ನೀ ಯಾರ ಯಾವ
ರೊಕ್ಕ ಎಲ್ಲ ಕಿಸದಾಗ ತೆನ್ನ ಹೆರತನ ನಿಸದಾಗ ಕೊಡಿಯಂತ ಕೊಟ್ಟಿ ರಾಷ್ಟ್ರಾಗ ಕೊಡುಕನ ಮಾಡಿ ವದನೀಲ ಕಂಡ ಕಂಡ ಗೆಳೆಯರ ಕೊಡುಕ ಅಂತ ಕರಿಯತಾರ ನನ್ನ ಕೊಡುಕನ ಮಾಡಿ ವದನೀಲ ಬಾರಿನ ಹೋನರ ಕೊಡುಕರ ಮನೆ ದೇವ್ರ ಬಾರಿನ ಹೋನರ ಕೊಡುಕರ ಮನೆ ದೇವ್ರ ಗೆಳತಿ ನೀನು ವಾದ ಮೇಲ ಬಾಡ್ಲಿ ನನ್ನ ಲವ್ವರ ಗೆಳತಿ ನೀನು ವಾದ ಮೇಲ ಬಾಡ್ಲಿ ನನ್ನ ಲವ್ವರ ಹಣ್ಣು ಬೇಕೇನ್ರಿ ಹಣ್ಣು ಯಾರಿಗ ಬೇಕು ಹಣ್ಣು ಸೇಬು ಹಣ್ಣು ಬಾಳಿ ಹಣ್ಣು ದ್ರಾಕ್ಷಿ ಹಣ್ಣು ಯಾರಿಗೆ ಬೇಕು ಬಟ ಬಟ ಬರ್ರಿ ಪಟ್ ಪಟ್ ಅಂತ ಕೊಟ್ಟ ಬಿಡ್ತ ಅಯ್ಯಯ್ಯೋ ಹರಿದ್ರು ಯಪ್ಪ ನಂದು ಹರಿತ ನಂದು ದುಡ್ಡಂದ ಹರಿದ ಹೋತ ಏ ಯಾವ್ಲೇನ ಕಣ್ಣಾಗ ಮಣ್ಣಾಗ್ಲೇನ ಕಾರ ತುಂಬಲಿ ನಿನ್ನ ಹೆಣ ಯಾತ್ಲಿ ಕಣ್ಣಿಗಿನ್ನ ಕಾಣಿಸ್ತಾವಿಲ್ಲ ನಿನಗ ಅಯ್ಯಯ್ಯೋ ಅಪ್ಪ ಮುರಿದ್ರು ನಂದ ಮುರಿದು ಏನುದ್ದ ಸಾಮಾನ ಮುರಿದು ಏ ಹುಡುಗಿ ಕಣ್ಣರ ಕಾಣ್ತಾವಿಲ್ಲ ನಿನಗ ಬಂದಾಗ ಡಿಕ್ಕಿ ಹೊಡಿತಿಯಲ್ಲ ಏ ಯಾವ ಹೇಳಿನ ಕಣ್ಣಿಗಿನ್ನ ಕಾಣಿಸ್ತಾವಿಲ್ಲ ನೀನ ಬಂದು ಹಾದಿದೆಲ್ಲ ಯಾಕ ನೀನು ಹೆಣ ಯಾತ್ಲೇನ ಏ ಹರಿಯ ತುಂಬಿದ ಹರಿದ ಹೆಂಗ್ಸ ಯಾಕ ಕಣ್ಣಿ ಕಾಣೋದಲ್ಲ ನೀ ಚಿಗರ ಮೀಸಿ ವಾತ್ ಬರೋ ಗಂಡ್ಸ ಅವು ನನ್ನ ಚಿಗುರು ಮೀಸಿ ಸರ್ದಾರ ನನ್ನ ಹರಗ ಪರ್ಕಾರ ಅನ್ನಂಗ ಹೋಗ್ಲಿ ಬಿಡ್ರಿ ಈ ಊರಾಗ ನಿಮ್ನ ಎಲ್ಲಿ ನೋಡೇ ಇಲ್ಲಲ್ಲ ನಿಮ್ದು ಯಾವ ಊರು ನಿಮ್ಮ ಹೆಸರೇನು ನನ್ನ ಹೆಸರ ಸೂರ್ಯ ಅಂತ ಆ ಸೂರ್ಯ ಬಂದ್ರೆ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ ಏ ಲೈಮಾನ್ ಸೂರ್ಯ ಬಂದ್ರೆ ಇಡೀ ಊರಾಗ ನಮ್ಮ ಅತ್ತೆಗಳ ಮನೆಗೆ ಬೆಳಕು ಕೊಡ್ತಾನ ನನ್ನ ಹೆಸರು ಲೈಮಾನ್ ಸೂರ್ಯ ಅಂತ ಮತ್ತ ನಿಮ್ಮ ಹೆಸರೇನ್ರಿ ಮೇಡಮರ ನಂದ ಹೇಳು ನುಲಿಬೇಡ ನಂಗ ಹಂಗ ನೋಡೋದನ್ನ ಹೇಳಕ್ ಬರೋದು ಹೆಸರು ಹೇಳ ಮತ್ತ ಈ ಊರಾಗ ದೊಡ್ಡ ಶ್ರೀಮಂತ ಅದನಲ್ಲ ದೇವೇಂದ್ರ ದೇಸಾಯಿ ಗೌಡ ಅವನ ಕೈಯ ಕೆಲಸ ಮಾಡ್ತಾನಲ್ಲ ಮುನಿಯಪ್ಪ ಅವನ ಮಗಳು ಸುಂದ್ರಿ ಅಂದ್ರ ನಾನೇ ಹೇಳ್ತಿದ್ದಿ ವಾರೆವ ಜವರಿ ಸುಂದ್ರಿ ವಾರೆವಾ ಸುಂದ್ರಿ ಮಾತಿನಾಗ ನೀ ಬಾರಿ ಊಟಗೊಂದ ಬಂದಿ ಹೂವಿನ ಗಗ್ರಿ ನಿನ್ನ ನೋಡಿ ಚಿನ್ನಾಟಿ ತೆಗದೈತಿ ಕುರಿ ಕಾಯೋ ಒಂಬವರಿ ದೋಸ್ತ ನನ್ ನೋಡ್ಬೇಡ ನಿನ್ನ ಹವ್ವಾರಿ ನಾ ಅದಿನಿ 16ರ ಎಳೆಯ ಪೋರಿ ನನ್ ನೋಡಿ ಬಿದ್ದಿದ್ದೆ ನಿನ್ನ ಕಾಲ ಜಾರಿ ತೊಳ್ಕೊಂಬೋಗ್ಲೆ ನಿನ್ನ ಬುಳಸ ಮಾರಿ ವಾರೆವಾ ಜವರಿ ಸುಂದ್ರಿ ಮಾತಿನಾಗ ನೀ ಬಾರಿ ಸುಂದ್ರಿ ಕೈಯ ಬುಟ್ಟಿ ಹಿಡ್ಕೊಂಡ್ ಬಂದಿಯಲ್ಲ ಏನಿದ ಇದ ಹಣ್ಣಿನ ಬುಟ್ಟಿ ನಾನು ಐತಲ್ಲ ಹಣ್ಣು ಮಾರಕ್ ಹೊಂಟಿನಿ ಎಷ್ಟು ನಿನ್ನ ರೇಟ್ ಏನಂದಿಲೆ ಅದ ಹುಡುಗಿ ಹಣ್ಣಿನ ರೇಟ್ ಎಷ್ಟಂತ ಕೇಳಿದೆ ನಂದ ಹಣ್ಣಿಂದ ಮ್ಯಾಗಿಂದು 20 ಕೆಳಗಿಂದು 25 ಇನ್ನ ಪೂರ ಕೆಳಗಿಂದು 30 ನಿನ್ನ ಹತ್ರ 3 ತರ ಅನ್ನದ ಒಂದಂಗಾತ 30 ರೂಪಾಯಿ ಆದ್ರೆ ಚಿಂತಿಲ್ಲ ನನಗ ತೀರ ತಳಗ ಒಂದೈತಲ್ಲ ಅದ ಏನ ಅನ್ನ 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 ಅದನ್ನ ಕೊಡ ಹಂಗಾರ ಸಟ್ನ ತಗೊಂಡ ಏ ಹುಡುಗಿ ಏ ಹುಡುಗಿ ನಿನ್ನ ಹಣ್ಣಿನ ವ್ಯಾಪಾರ ಮಾಡೋಕಿನ್ನ ಮುಂಚೆ ಈ ಮಾವನ ಕೈ ಹಿಡ್ದೊಂದೋಗಿ ಡ್ಯಾನ್ಸ್ ಅಬ್ಬಾ ಬಬ್ಬ ಇಲ್ಲ ಮನ್ನ ಬಾಳ ಬೆರಿಕಿದ್ದಂಗ ಅಂತಾನೆ ಹೆಂಗಾರ ಡ್ಯಾನ್ಸ್ ಮಾಡಿ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕ ನೀ ಹೇಳ್ದಂಗ ಡ್ಯಾನ್ಸ್ ಮಾಡ್ತೀನಿ ಮತ್ತೆ ನಂಗೆ ರೊಕ್ಕ ಕೊಡ್ಬೇಕ ಮತ್ತೆ ನಾನು ಕೊಟ್ಟ ಹೋಗ್ತೀನಿ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಳ ಕಡಿ ಬಿಡಗಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಹರತಳ ನನ್ನ ಹುಡುಗಿ ಬರತಳ ನನ್ನ ಹುಡುಗಿ
ಕೋರಿ ಬಸ್ಟಾಂಡಿನಾಗ ನಿಂತಾಳ ಕಡಿ ಬಿಡಕಿ ನಿಂತಾಳ ಕಡಿ ಬಿಡಕಿ ಕಾಲೇಜ ಮುಗಿಸಿ ಗಡ ಬಡ ಮಾಡಿ ಹರದಳ ನನ್ನ ಹುಡುಗಿ ಹರದಳ ನನ್ನ ಹುಡುಗಿ ಬಸ್ಟಾಂಡಿನಾಗ ನಿಂತಾಳ ಕಡಿ ಬಿಡಕಿ ನಿಂತಾಳ ಕಡಿ ಬಿಡಕಿ ಕಾಲೇಜ ಮುಗಿಸಿ ಗಡ ಬಡ ಮಾಡಿ ಹರದಳ ನನ್ನ ಹುಡುಗಿ ಹರದಳ ನನ್ನ ಹುಡುಗಿ ಬಣ್ಣ ಹಳದಂಗ ಚಿನ್ನ ಅಂತಿದ್ದೀರನ್ನ ಕೋಲಾರದ ಮೀನ ಬಾದಾಮಿ ಹೆಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಹಳದಂಗ ಚಿನ್ನ ಅಂತಿದ್ದೀರನ್ನ ಕೋಲಾರದ ಮೀನ ಹುಟ್ಟಿನಳಗ ಮೆತ್ತಗ ಮಾಡಿಸಿ ಕಡಿಮೆಯ ಇಲ್ಲ ಮೆಗನ ಸರ್ವದಾರೋ ತಮ್ಮ ಮಾಸರ ಬದಲ ಮರ ಬದಲ ಇಲ್ಲಿನ ಹುಡುಗರು ಸಾಲಿ ಗಗನ ತನ ಕಾಯದ ಆನಂದ ರೊಕ್ಕ ಕೊಡ ಕೊಟ್ಟ ಹೋಕ್ಕಿನ ಎಲ್ಲೈತಿ ಪರ್ಸ್ ಪರ್ಸ್ ಕಸ್ಕೋತಿರಲ್ಲ ಬರೇ ನೀವು ಪುಗ್ಶೆಟ್ಟ ಎಲ್ಲ ಏನ ಕಸ್ಕೊಂಡಿರಂಗಿಲ್ಲ हे प्रभु हे हरि राम कृष्ण जगन्नाथ प्रेमानंद ये क्या हुआ ಬ್ಯಾಡ ಬಿಡು ಈಗ ಅಲ್ಲಿ ಕಮ್ಮೊಂದು ಕೊಟ್ಟ ಹಾಕಿ ಸರ ಕೊಟ್ಟ ಹಾಕಿ ಏನು ಬೇಡ ಇಟ್ಕೊಂಡು ನಿಂತಾಕ ಕುರ್ರಿಕಾಯಿ ಹೊಡಗೇನ ಅಗರ ಅಂತ ತಿಳಿದಿ ಏನು ಮತ್ತೆ ಆಗರ ಐತೆ ಆಗರ ಇದು ಹಂಗ ಪರ್ಸ್ ಇಟ್ಕೊಂಡ್ ಬರ್ಬೇಕಿಲ್ಲ ಪರ್ಸ್ ಆಗಲ್ಯಾಗ ಎಲ್ಲ ಕಸ್ಕೊಂತಾರ ಆನಂದ ಅವ್ರ ಯಾಕೆ ಕಸ್ಕೊಂತಾರ ನಿಂದ ಸಾಮಾನ್ಯ ನಿಂತಾಕ ಇಟ್ಕೋಬೇಕು ಬೇರೆ ಕೈ ಕೊಡಬಾರ ನಿನ್ನ ಸಾಮಾನ್ಯ ಏ ನಿಮ್ಮಂತ ಹುಡುಗಿಯರ್ ಕೇಳಬೇಕಲ್ಲ ಕಸ್ಕೊಂಡ್ ಹೋಗ್ಯಾ ಬಿಡ್ತಾರ ಬಿಡವ್ರ ತಗೋ ಹುಡುಗಿ 10 ರೂಪಾಯಿ ಇನ್ನೆಂಬೆ ಬೆಟ್ಟಿ ಆದಾಗ ಕೊಡ್ತೀನಿ 20 ರೂಪಾಯಿ ನಾ ಏನು ಬರ್ಲ ಓಯ್ ಬರ್ಲ ಏನ ನಾನು ಓ ಬರ್ತೀಯ ಬಾಯ್ 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 ಆಟ ಅನ್ನಲ್ಲ ನಿಂತಿರು ಮರೆ ಹಿಂಗೋದಂದ್ರೆ ನನ್ನ ವ್ಯಾಪಾರ ಗತಿ ಹೆಂಗ ಅಂತೀನಿ ಇತ್ತಾಗ್ಯಾರ ಬರಕತ್ತೈತಿ ಬರ್ಲಿ ಓ ಜಿಂಕ ಬಂತ ಹೊಂದಿದ್ದೆ ನಾನು ನಿನಗಾನಚ್ಚಿ ಭೋಜನ ಮನೆ ಕುಂಕುಮ ಹಚ್ಚಿ ಹೊಲಿಲಿಲ್ಲ ನೀಗಚ್ಚಿ ಹೇಳಲಿಲ್ಲ ಬಾಯಿ ಬಿಚ್ಚಿ ಜಮಕಟಿಲ್ಲ ನನಗ ಜಗಳಾತ ಬಣ್ಣ ಹಟ್ಟಿಲ್ಲ ನನಗ ಬಗೆಹರಿತ ಮಂಡ ಮುಗಿ ಹೆಣ್ಣಿನ ಬೆನ್ನ ಹತ್ತಿ 80,000 ನನ್ನ ಬೆದರ 80,000 ನನ್ನ ಬೆದರ ಮಾನವಿ ದಿವಸ ಕೇಸಾಟ ದೇಶಕ್ಕೆ ನನ್ನ ಹೆಸರು ಮಾನವಿ ದಿವಸ ಮೋಸಾಟ ದೇಶಕ್ಕೆ ನನ್ನ ಹೆಸರು ಮೊದಲ ಕೇಳಣ ಡ್ರೈವರ ತಿರುಗವ ಗೆಳತಿ ತಿನ್ನಕೊಂಡ ಊರ ರೊಕ್ಕ ಎತ್ತರ ನೀರಂಟ ಹುಡುಗ್ಯಾರ ಗೆಳತಿ ಕೇಳಿದಾಗ ಅಕ್ಕನ ಮಗಳ ಕಾಸ ಪ್ರೀತಗ ಮಾಡಳ ಮೋಸ ಆಕೆ ಮಾಡಿದ ಮೋಸ ಮರಿಲೆಂಗೋ ದೋಸ ಮೈನರದಾಗಿಲ್ಲ ಒಂದು ವರ್ಷ ಮದುವೆಯಾಗಲ ಈ ವರ್ಷ ಆಕೆ ನನ್ನ ಜೀವನ ಕಲಿಲೆಂಗೋ ದಿವಸ
ಕಲಿಲೆಂದು ದಿವಸ ಹೇ ಡ್ರೈವರ ನೀನು ನನ್ನ ಇದ್ದ ನೀರ ಬತ್ತಲಕ ಚೆಲ್ಲಿ ನೀರಿಗಂತ ಟ್ಯಾಂಕ ಬಾರ ಚಾದ ಬೊಗಣಿ ಒಲ್ಲಿನಾಗಿದ್ದ ಹಾಲಿಗಂತ ಡೈರಕ ಬಾರ ಇದ್ದ ನೀರ ಬತ್ತಲಕ ಚೆಲ್ಲಿ ನೀರಿಗಂತ ಟ್ಯಾಂಕ ಬಾರ ಚಾದ ಬೊಗಣಿ ಒಲ್ಲಿನಾಗಿದ್ದ ಗುಲ್ರಕಂತ ದವಕಳಿಗೆ ಬಾರ ಹೆಂಗಾರ ಬಂದರ ಸಾಕ ನಿನ್ನ ಮಾರಿ ನಾ ನೋಡಬೇಕ ಹೆಂಗಾರ ಬಂದರ ಸಾಕ ನಿನ್ನ ಮಾರಿ ನಾ ನೋಡಬೇಕ ಹತ್ತೈತೆ ತಂಡೆ ಬಿದ್ದನ ಗುಂಡಿ ಬಯಗೈತತೆ ನಗುಂಡಿ ಹೆಣ್ಣು ಮಾವನಿನ ತಿಂಡಿ ಹತ್ತೈತೆ ತಂಡೆ ಬಿದ್ದನ ಗುಂಡಿ ಬಯಗೈತತೆ ನಗುಂಡಿ ಹೆಣ್ಣು ಹುಡುಗನ ರಾಜೂರ ಊರಿನಂದು ಆಯತೈತಿ ಕೊಂಬ ತುಚ್ಚಿ ನಿನ್ನ ಲಂಗ ಹರಿಯತೈತಿ ರಾಜೂರ ಊರಿನಂದು ಆಯತೈತಿ ಕೊಂಬ ತುಚ್ಚಿ ನಿನ್ನ ಲಂಗ ಹರಿಯತೈತಿ ರಾಜೂರ ಊರಿನಂದು ಆಯತೈತಿ ಕೊಂಬ ತುಚ್ಚಿ ನಿನ್ನ ಲಂಗ ಹರಿಯತೈತಿ ಒಳಗಿನ ಲಂಗ ಹುಡುಗಿ ಕಾಣತೈತಿ ಆಹಾ ಏನು ಸುಖ ಐತೆ ಅಂತೀನ್ರಿ ಅಪ್ಪ ಈ ಡ್ರೈವೇಕಿ ತಂದೆದಾಗ ಹಿಂದೆಷ್ಟ ಸೀಟ್ ಖಾಲಿ ಇದ್ರು ಮುಂದಿನ ಸೀಟ್ನ್ಯಾಗ ಬಂದು ನನ್ನ ಮಕ್ಳ ಕುಂದಿರ್ತಾರ ಕರ್ವಿಂಗದ ಕಟ್ಟು ಹೊಡೆದ್ರ ಆಹಾ ನಮ್ಮ ಮನ ಕೈ ಎಲ್ಲೆಲ್ಲ ತಾಗ್ತಾವ ಅನ್ನೋದು ಆ ಬೀರಪ್ಪಜ್ಗ ಗೊತ್ತ ಇವತ್ತು ಮಠ ಮಧ್ಯಾಹ್ನದಾಗ ಗಜೇಂದ್ರಗಡ ಬಸ್ ಸ್ಟ್ಯಾಂಡ್ದಾಗ ಆಟೋ ತರಬೇಕಂಡು ಕುಂತಿದ್ಯ ತಲೆ ಮ್ಯಾಗ ಬುಟ್ಟಿ ಹೊತ್ಕೊಂಡು ಬಂತು ನೋಡ್ರಿ ಒಂದು ಮಾಲ ಏನಕ್ಕಿ ಗಲ್ಲ ಏನಕ್ಕಿ ಸ್ಟೈಲ್ ಆಕಿ ಗಲ್ಲ ನೋಡಿ ಕೊಡ್ಬೇಕಂತ ಮಾಡಿದ್ದೆ ಒಂದು ಬೆಲ್ಲನ ಅಷ್ಟ್ರ ಒಳಗ ಆತ್ ನೋಡ್ರಿ ಕತ್ಲ ಆಕಿ ಬಂದ್ಯಾಕ ರೀ ಈ ಗಾಡಿ ರಾಜರ್ಗೆ ಹೋಗುತ್ತಾನಂತ ಕೇಳಿಲ್ಲ ಹೋಗುತ್ತನ್ನೋದು ಆಟ ತಡ ಹಿಂದಿನ ಸೀಟ್ ಬಿಟ್ಟು ಮುಂದಿನ ಸೀಟ್ನ್ಯಾಗ ಬಂದು ನನ್ನ ಮಗ್ಲ ಕುಂತ್ಬಿಟ್ಲ ಆಕಿ ಮಗ್ಲು ಕುಂತ ಆಟ ತಡ ರಾಜೂರ್ ಹೆಂಗ್ ಬಂತ ಅನ್ನೋದ ಗೊತ್ತಿರಲಿಲ್ಲ ಮಂದಿ ಗದ್ದಲ್ದಾಗ ನನಗೆ ಸೀಟಿನ ಚಾಲ್ ಕೊಳ್ಳಾರ್ದ ಹಾಗ ಹೋಗ್ಯಾಳ ಇಲ್ಲ ಮ್ಯಾಗಲ್ ಒಣಗಳ ತಳಗೊಳಗ ನೋಡ್ಕೊಂಡ್ ಬರ್ತೀನಿ ಓಯ್ ಯಾಕ್ರಿ ನನ್ನ ಕರೆದ್ರಿ ನೀವು ಯಾಕ್ರಿ ನಿಮ್ಮ ಹೆಸರೇನು ನಿಮ್ದು ಯಾವ ಊರು ನನ್ನ ಹೆಸರ ಆಟೋ ಡ್ರೈವರ್ ಚಂದ್ರು ಅಂತಂದ ನಿನ್ನಂತ ವಯಸ್ಸಿನ ಹುಡುಗಿಯರು ಡ್ರೈವರ್ ಚಂದ್ರು ಮಾವ ಅಂತ ಕರೀತಾರ ಅಲ್ಲ ಹುಡುಗಿ ಗಜೇಂದ್ರಗಲ್ಲಿದ್ದ ರಾಜೂರಿಗೆ ಹಣ್ಣು ಮಾರಕ್ ಬಂದ್ ಹುಡುಗಿ ನೀನ ಇಲ್ಲ ಓಹೋ ಅಂದ್ರ ಆಟೋ ಡ್ರೈವರ್ ನೀವ ಏನ್ರಿ ಹೌದ್ರಿ ಬಾಯರ
ಮಂದಿ ಗದ್ದಿಲ್ದಾಗ ನನಗೆ ಸಿಟಿ ಇನ್ಚಾರ್ಜ್ ಕೊಳ್ಳಾರ ಆಗ ಹೋಗಿರಲ್ಲ. ಈಗ ನನ್ನ ರೊಕ್ಕ ಕೊಡ್ತೀರೋ ಇಲ್ಲ ಊರಾಗ ಮಕ್ಕಳು ತುಡುಗ್ ಮಾಡಕ್ ಬಂದ ಅಂತ ಮಂದಿ ಕೂಡಿಸ್ಲಿ. ರೀ 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 ಹಂಗ ಮಾಡ್ಬೇಡ್ರಿ ಆಟೋ ಡ್ರೈವರ್ ಮಾಮರ್ರ. ನನ್ ತಾಕ ಈಗ ರೊಕ್ಕ ಇಲ್ರಿ, ಆಮೇಲೆ ಬಂದು ಕೊಡ್ತೀನಿ. ಈಗ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡ್ರಿ. ಅಡ್ಜಸ್ಟ್ ಅದನ್ನೇನ ಹೇಳ್ಬೇಡ, ನಂದು ರೊಕ್ಕ ಕೊಟ್ಟು ಹೋಗ್ಬೇಕೀಗ. ಅಯ್ಯಯ್ಯೋ ಇದೊಳ್ಳೆ ಅಡ್ಮೋಟ ಗಿರಾಕಿ ಗಂತ ಬಿತ್ತಲ್ಲ, ಇದಕ್ಕ ಹಿಂಗ ಹೇಳ್ಬಾರ್ದು. ನನ್ನ ಭಾಷೆದಾಗ ನಾ ಹೇಳ್ಬೇಕು. ಇಲ್ಲಿ ಬಂದೆ. ಏ ಡ್ರೈವರ್ ಹುಡುಗ, ಈಗ ನನ್ನ ತಾಕ ರೊಕ್ಕಿಲ್ಲ. ನನ್ನ ತಾಕ 3 ತರದ ಹಣ್ಣದವು, ಅದನ್ನ ತಗೊಂಡು ಬಾಕಿ ಮುಟ್ಟಿಸ್ಕೊಂಡೇನೆ. ಇಲ್ಲಿ ಬಂದಿಲ್ಲಪ್ಪ ನಾ, ಆಮೇಲೆ ಬರ್ತ. ನನಗ ಮ್ಯಾಗಿನನ್ನು ಬೇಡ, ಬುಡಿಕಿಂದು ಬೇಡ, ಎಲ್ಲರೂ ಹಿಚಿಗಿ ಸಡ್ಲಾಗ್ಯಾವು. ನನಗ ಬುಡಿಕಿಂದ ಬೇಕ. ಎಷ್ಟ್ ಚಂದದಿಯ ಏನ್ರಿ ಬುಡಿಕಿಂದು ಹಣ್ಣ ಹುಡುಗಿ ಹಣ್ಣ. ಹೌದಾ? ಹಂಗಾರ ತಗೋ, ಹಂಗಾರ ಮತ್ತ ತಗೋ ಹಣ್ಣು ಒಳಗದ. ಎಷ್ಟಿದ್ರ ರೇಟ್? 30. ನನ್ನ ಗಾಡಿ ಚಾರ್ಜ್ 45 ರೂಪಾಯಿ ಆಗೈತಿ. ಇದು ಮುಟ್ಟಬೇಕಾದ್ರ ಮಾವ ಅಂತ ಕರೆದು ನನಗೊಂದು ಒಂದು ಡ್ಯಾನ್ಸ್ ಹೊಡಿ, ಆಮೇಲೆ ಕೈ ಬಿಟ್ಬಿಡ್ತೀನಿ. ಅಲ್ಲ ಬೆರಿಕೆ ಡ್ರೈವರ್ ಏನೋ ಬೆರಿಕೆದಂಗ ಅದನ್ನ ಇವ ಹೆಂಗ ಹೇಳ್ತಾನ ಹಂಗ ಡ್ಯಾನ್ಸ್ ಮಾಡಿ ಹೋದ. ಆದ್ರೆ ಡ್ರೈವರ್ ಮಮ್ಮ ನೀವು ಹೇಳ್ದಂಗ ಡ್ಯಾನ್ಸ್ ಮಾಡ್ತೀನ್ರಿ. ಹೊಡಿ ಬಂಗಾರ ಗಿಂಡಿ ಬಾರ ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ. ರಾಜೂರ ಜಾತ್ರೆ ಮಾಡೋಣ ನಾವು ಜೋರ. ಬಾರೋ ಗಿಂಡಿ ಬಾ. ಜಾತ್ರೆ ಮಾಡೋಣ ನಾವು ಜೋರ. ಜಾತ್ರೆ ಮಾಡೋಣ ನಾವು ಜೋರ. ಭಜನಗಳ ಬಸ್ಸ ಹತ್ತಿ ನಮ್ಮೂರಿಗೆ ನೀ ಬರುವಾಗಿ. ಹಸ್ಸಿನ ಗಿಡಿಗಾಸಿ ನನ್ನ ನೋಡಿ ನೀ ನಗುವಾಗಿ. ನನ್ನ ಬಂದ ಮನಸನೇ ಕತ್ತಾಗಿ, ನನ್ನ ಬಂದ ಮನಸನೇ ಕತ್ತಾಗಿ. ಪ್ರೀತಿಗಾಯ್ತು ಸರಿ ಸಾಟಿ ಕನಸಿನೊಳಗ ಕಾಣತಿ ನನ್ನ ಮುದ್ದಿನ ಕೊಡಿ. ನನ್ನ ನಿನ್ನಗಿ ಬೇಟಿ ಪ್ರೀತಿಗಾಯ್ತು ಸರಿ ಸಾಟಿ ಕನಸಿನೊಳಗ ಕಾಣತಿ ನನ್ನ ಮುದ್ದಿನ ಕೊಡಿ. ಚಿಕ್ಕಿ ಚಂದ್ರಮ ನಾಚು ಭಂಗ ನಾಚಿ ಮರೆಯಾದೆ. ನನ್ನ ಮನೆಗೆ ಬೆಳಗು ದೇವತೆ ಗಂಡ ಹೆಂಡತಿ ಇಬ್ಬರುವಾಗೋಣ. ಗಂಡ ಹೆಂಡತಿ ಇಬ್ಬರುವಾಗೋಣ. ಒಂದು ವರ್ಷ ಆಗ ಗಂಡ ಬದಿಯೋಣ. ಒಂದು ವರ್ಷ ಆಗ ಗಂಡ ಬದಿಯೋಣ. ಬಂಗಾರ ಗಂಡಿ ಬಾರ. ಬಂಗಾರ ಗಂಡಿ ಬಾರ. ನಮ್ಮೂರ ಜಾತ್ರೆ ಮಾಡೋಣ ನಾವು ಜೋರ.
ಯಾಬಸ ಬ್ಯಾಡ ಅಂತ ಹೌದಾ? ಪ್ರೀತಿ ಹುಚ್ಚಿಡಿಸಿ ನಿನ್ ತಲೆ ಗೊಂಗಿಡ್ಬೇಕಂದ್ರ ನನ್ನ ಹೆಸರು ಚೆಲವೆನಿಸ್ಕೊಂತ ಚಂದ್ರಮಣಿ ಅಲ್ಲ. ಹಠ 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 ಹಠವಾದಿ ಘಟ 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 ಸರ್ಪ ಹಠ 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 ಹಠವಾದಿ ಘಟ 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 ಸರ್ಪ ಒಡ 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 ಒಡಲೆ 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 ಸಾಕು ಗೆಂಗು ಹಿಡಿಯಂಗಿಲ್ಲ ಅಣ್ಣ ಬಂದ ಹಿಡಿಯಂಗಿಲ್ಲ ಒಡಲೆ 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 ರಾಜೂರಲ್ಲಿ ಇವನೊಬ್ಬನೇ ರಾಜ ಇಲ್ಲಿ ಪ್ರೀತಿಯ ಪ್ರೀತಿಯ ನರಸಿಂಹ ಉಗ್ರ ನರಸಿಂಹನೇ ನನಗೆ ಯಾರ ಭಯವಿಲ್ಲ, ಯಾರ ಅಂಗ್ನಲ್ಲೂ ಇಲ್ಲ. ನನಗೆ ಎದುರಾಗಿನಿ ಅಂತ ನರ ಕೊಂಡೆಗಳಿಗೆ ಪ್ರಪಂಚದಲ್ಲಿ ಉಳೆಗಾಲವೇ ಇಲ್ಲ. ಯಾರ ಮುಂದೆ ಕೈ ಚಾಚೋನಲ್ಲ, ಯಾರ ಮುಂದೆ ಅಲ್ಲ. ಆದರೆ ದುಡ್ಡಿನ ದರ್ಪಣದ ಬಡವರ ಮೇಲೆ ದರ್ಪ ತೋರಿಸುವ ಶ್ರೀಮಂತರಿಗೆ ಸವಾಲು ಹಾಕಿ ಅವರ ಅಣ್ಣಯಿಂದ ಕಟ್ಟಿದ ಶ್ರೀಮಂತಿಗೆ ಶಿಖರವನ್ನು ಸುಟ್ಟು ಹಾಕಿ ಅವರಿಂದ ಕಣ್ಣೀರು ಹಾಕಿದ್ರು ಬಡ ರೈತರ ಕಣ್ಣೀರು ಅವರಿಗೆ ಅದ ಅನ್ಯಾಯಕ್ಕೆ ನ್ಯಾಯ ಕೊಡ್ತದೆ. ಹಠ 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 ಹಠವಾದಿ ಘಟ 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 ಸರ್ಪ ಹಠ 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 ಹಠವಾದಿ ಘಟ 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 ಸರ್ಪ ಯಜಮಜ ಚೆರಗೊಂಡು ಒಟ್ಟೆ ಕೊಂಡವನು ಸಾಗು ಗೀಗು ಬೇಡ ಆರ್ಡರ್ ಮಾಡೋಣ ಚೆರಗೊಂಡು ಒಟ್ಟೆ ಕೊಂಡವನು ಸಾಗು ಗೀಗು ಬೇಡ ಆರ್ಡರ್ ಮಾಡೋಣ ಓಡಲೆ 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 ಸಿಗರೇಟ್ ಸೇದುತ್ತ ದಾರಿಗೆ ಅಡ್ಡವಾಗಿ ನಿಂತಿದೆಯಲ್ಲ, ಸೈಡ್ ಸರಿದು ನಿಂದ್ರಕ್ಕೆ ಆಗೋದ್ವಲ್ಲೇ ಕತೆ. ನಿನ್ನ ನೋಡಿದ ತಕ್ಷಣ ಸೈಡ್ ಸರಿದು ನಿಲ್ಲೋದಕ್ಕೆ ನೀನೇನು ಶ್ರೀಮಂತರ ಸೊಕ್ಕನ್ನು ಮುರಿದು ಅವರ ಅಣ್ಣಯಿಂದ ಗಳಿಸಿದ ಹಣವನ್ನು ಕದ್ದದ್ದು ಬಡವರಿಗೆ ದಾನ ಧರ್ಮ ಮಾಡಿ ಮನ ಮನಗೂ ಮಗ ನಡೆಸಿಕೊಂಡ ಸೂರ್ಯರಾಶಿ ಎಂದವರ ಲಕ್ಷ್ಮಣನ ಅಥವಾ ನಮ್ಮ ಭಾರತ ದೇಶವೇನು ಜೈ ಶ್ರೀರಾಮ್ ಅಂತ ಕೂಗು ಹಾಕೋರ್ನ ನುಂಗಲು ಬಂದ ಬಿಲ್ ಆಡಂದೇನು ಸಿಳ್ಳಿ ಹಾಕಿದ ಛತ್ರಪತಿ ಶಿವಾಜಿನ ನಮ್ಮ ಭಾರತ ದೇಶವನ್ನು ಸಂವಿಧಾನ ಸಿಲಿಪಿ ಎಣಿಸಿಕೊಂಡಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಕಾರಣ
ಇದು ನಮ್ಮ ನಾಡು, ನಮ್ಮ ವೀಡೊಂದು. ನಾಡಿಗೆ ತನ್ನ ಪ್ರಾಣವೇ ಕೊಟ್ಟಂತ ಕ್ರಾಂತಿ ವೀರ ಸಂಗೊಳ್ಳೆ ರಾಯಣ್ಣ. ಸುಮ್ಮನೆ ಅಧಿಕತನ ಮಾತನಾಡಿ ಈ ಸಿಟ್ಟಿನ ಜ್ವಾಲ ಹೊತ್ಕೊಂಡು ಸೋಟ್ಟು ಹೋಗಬೇಡ. ಸೋಮಾನ್ಯ ಹೊರಟು ಹೋಗ, ಹೊರಟು ಹೋಗ. ಹೊರಟು ಹೋಗುದಕ್ಕೆ ನಾನೇನು ಹೇಳಿಯಲ್ಲ. ನಿಮ್ಮಂತ ಸೋರಧೀರರನ್ನು ಸುಟ್ಟು ಹಾಕುವನು ಏ ರೌಡಿ ರಾಜ. ರೌಡಿ ರಾಜ ಲೇ ರೌಡಿ ರಾಜ, ಲೇ ರೌಡಿ ರಾಜ. ಸೋಮಾನ್ಯ ಹೊರಟು ಹೋದ್ರೆ ನಿನ್ನ ಪ್ರಾಣ ಉಳಿತಿತ್ತು ಮಗನೇ. ಸುಟ್ಟು ಹಾಕದ ರೌಡಿ ಅಂದ್ರೆ ರುದ್ರ ಅವತಾರ ತೋರಿಸ್ಬರ್ಬೇಡ. ಈ ಓಕರ ನರಸಿಂಹ ಮುಂದೆ ನಿಮ್ಮಂತ ರೌಡಿಗಳ ರುಂಡವನ್ನು ತೆಗೆದು ಅವ್ರ ನರಗಳನ್ನು ಕಿತ್ತು ನಾಯಿ ನಾರಿಗಳೇ ಹಾಕವನು. ಅಯ್ಯೋ ಓಕರ ನರಸಿಂಹ. ಉಗ್ರ ನರಸಿಂಹ. ಲೇ ನರಸಿಂಹ, ನೀನು ನಿಮ್ಮಪ್ಪನ ಮಗನಾದರೆ ಈ ರೌಡಿ ರಾಜನ ಒಂದು ಕೂದಲು ಒಳಗಾಡ್ಸು, ಆವಾಗ ಗೊತ್ತಾಗುತ್ತದೆ ನಿನ್ನ ತಾಕತ್ತು. ಏ ರೌಡಿ ರಾಜ, ನನಗೆ ಎದುರು ಹಾಕಿ ನಿಂತು ಎದುರು ವಾಲಸೆ ಅಲ್ಲದ ನನ್ನ ತಂದೆಯವರಿಗೆ ಮಾತನಾಡಿದ ಕತ್ತಲ ನನ್ನ ಮಗನೇ. ಮುಗಿಯಿತೋ ನಿನ್ನ ಕತೆ. ಅಮ್ಮ ಲೇ ರೌಡಿ ರಾಜ, ಸೋಮಾನ್ಯ ಹೋರಾಟ ಹೋಗಿದ್ದರೆ ನನ್ನ ಪ್ರಾಣ ಉಳಿತಿತ್ತ ಮಗಳೇ. ಓಹೋ, ಇದರಲ್ಲಿಂದ ಎಷ್ಟೊಂದು ಹಣವಿದೆ. ಈ ಹಣವನ್ನು ಬಡ ಮಕ್ಕಳಿಗೆ ಕೊಟ್ರಾಯ್ತು. ಹಲವನ್ನು ಬಯಸದೆ ಅತಿ ಸುಖಗಳಿಲ್ಲದೆ ದುಡಿವನು ರೈತವನಾಸಿಸದೆ ಕಷ್ಟಗಳಲ್ಲವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನು ನೋಡಿ ಹುಳುವ ಯೋನಿಯ ನೋಡಲೇ, ಹುಳುವ ಯೋನಿಯ ನೋಡಲೇ, ಹುಳುವ ಯೋನಿಯ ನೋಡಲೇ, ಹುಳುವ ಯೋನಿಯ ನೋಡಲೇ. ಯಾರು ಅರಿಯದ ಗೆಲೆಯೋಗಿ ಲೋಕಕ್ಕೆ ಅನ್ನವನಿಯುವನು. ಅವ್ವ ಅವ್ವ, ಯಾರು? ಓ ಪ್ರಶಾಂತ, ಬಾಕಂದ. ಇದೇನು ಕೂರ್ಗೆ ಹೊತ್ಕೊಂಡು ಬಂದಿದೆಯಲ್ಲ? ಅವ್ವ, ಇವತ್ತ ಯುಗಾದಿ ಪಾಡ್ಯವಲ್ಲವೇ? ಅದಕ್ಕೆ ಸುತ್ತ ಹಳ್ಳಿಯ ರೈತರು ಕೂರಿಗೆ ಸುರುಮ್ ಹಚ್ಚಿ ಸಿಂಗಾರ ಮಾಡಿ ಬಡಿಗೆ ಹಾರಾಡಿ ಬಡ್ಡೆ ಪೂಜಿಸಿದಂತೆ ಮಾಡುತ್ತಿದ್ದಾರೆ. ಅದಕ್ಕೆ ನಾವು ಕೂಡ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕೆಂದು ಕೂರಿಗೆಯನ್ನು ಹೊತ್ತುಕೊಂಡು ಬಂದೇನವಾ. ಒಳ್ಳೇದಾಯ್ತು ಕಂದ. ನೀನೋಗಿ ಕೂರ್ಗೆಗೆ ಸುರ್ಮ ಹಚ್ಚಿ ಎತ್ತುಗಳನ್ನ ಮೈ ತೊಳೆದುಕೊಂಡು ಬಾ. ನಾನು ಒಳಗಡೆ ಹೋಗಿ ಪೂಜೆಗೆಲ್ಲ ಸಿದ್ಧತೆ ಮಾಡ್ತೇನೆ. ಆಯ್ತವ್ವ, ಹಾಗೆ ಆಗಲಿ. ಅಣ್ಣ, ದೊಡ್ಡಮ್ಮ. ಓ, ಯಾರು? ಶ್ರೀಕಾಂತ, ಬಾರೋ.
ಈಗ ಬಂದ್ಯಾ? ಶ್ರೀಕಾಂತ ಒಬ್ಬನೇ ಬಂದಿರುವೆ, ಅಪ್ಪ ಅವ್ವ ಬರಲವೇಣು? ಅಣ್ಣ ಅವ್ವ ಅಪ್ಪ ಇಬ್ಬರು ಮಾತ್ರ ನೋಡಲ್ಲಿ. ತಂಗಿ ಪಾರ್ವತಿ, ತಮ್ಮ ಈಗ ಬಂದೇನು? ಹೌದು ಅಕ್ಕ, ಇದೀಗ ತಾನೇ ಬಂದೆನು. ಚಿಕ್ಕಮ್ಮ ಚಿಕ್ಕಪ್ಪ ನೀವು 3 ಜನ ಅಷ್ಟೇ ಬಂದಿರಿ. ನನ್ನ ಮುದ್ದಿನ ತಂಗಿ ಸೀತಾ ಬರಲವೇಣು? ಇಲ್ಲಪ್ಪ, ನಿನ್ನ ಮುದ್ದಿನ ತಂಗಿ ಸೀತಾ ಬರಲಿಲ್ಲ. ಕಾಲೇಜಿನಲ್ಲಿ ಅವರಿಗೆ ರಜೆ ಕೊಡ್ಲಿಲ್ವಂತೆ, ಅದಕ್ಕೆ ಅವಳು ನಮ್ಮ ಜೊತೆ ಬರಲಿಲ್ಲ. ಶ್ರೀಕಾಂತ ಒಬ್ಬನೇ ನಮ್ಮ ಜೊತೆ ಬಂದಿದ್ದಾನೆ. ಇರಲಿ ಬಿಡು ಚಿಕ್ಕಮ್ಮ. ಶ್ರೀಕಾಂತ ನಿನ್ನ ಕಾಲೇಜ್ ಮುಗಿತೇನಪ್ಪ? ಇನ್ನೂ ಇಲ್ಲಣ್ಣ, ಈಗ ತಾನೇ PUC ಎಕ್ಸಾಮ್ ಬರೀತಾನೆ, ಪಾಸ್ ಕೂಡ ಆಗಿದೆ. ಶ್ರೀಕಾಂತ ಹಾಗಾದರೆ ಯಾವಾದರೂ ಒಂದು ನೌಕರಿಗೆ ಅರ್ಜಿ ಹಾಕಬೇಕು ತಾನೆ? ಪ್ರಶಾಂತ, ನೌಕರಿ ಎಂಬ ಶಬ್ದ ನಮ್ಮಂತ ಬಡವರಿಗೆ ಸಲ್ಲದಲ್ಲಪ್ಪ. ರೈತನ ಮಕ್ಕಳಾದ ನಾವು ಈ ಭೂಮಿ ತಾಯಿ ಮಡಿಲಲ್ಲೇ ದುಡಿದು ಅಂತ ನೌಕರಿವಂತರಿಗೆ ಅನ್ನ ಹಾಕು ಕೈ ಆಗಬೇಕು ವಿನಃ ಅವರ ಕೊಡುವ ಅನ್ನಕ್ಕೆ ಚಾಚು ಕೈ ಆಗಬಾರದು ಪ್ರಶಾಂತ. ಪ್ರಶಾಂತ, ನೋಡಪ್ಪ, ನಿಮ್ಮ ಚಿಕ್ಕಪ್ಪನಿಗೆ ನಾನು ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ಇರುವನು ಒಬ್ಬನೇ ಮಗ, ಅವನನ್ನ ಚೆನ್ನಾಗಿ ಓದಿಸಿ ಒಂದು ನೌಕರಿ ಆದರೂ ಕೊಡಿಸೋಣ ಅಂತ ಹೇಳಿದ್ರೆ, ಇವರು ನೋಡಿದ್ರೆ ನಾವು ರೈತ ಮಕ್ಕಳು ಭೂತಾಯಿ ಸೇವೆ ಮಾಡಬೇಕು, ಇಲ್ಲೇ ದುಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಶ್ರೀಕಾಂತ್ ನೋಡಿದ್ರೆ ಯಾವುದಾದ್ರೂ ಒಂದು ನೌಕರಿಗೆ ಅರ್ಜಿ ಹಾಕು ಅಂದರೆ ನಾನು ಮಿಲಿಟ್ರಿಗೆ ಸೇರ್ತೀನಿ, ಒಬ್ಬ ವೀರ ಯೋಧನ ಆಗ್ತೀನಿ, ಇಡೀ ಭಾರತಾಂಬೆ ಸೇವೆ ಮಾಡ್ತೀನಿ ಅಂತ ಹಠ ಹಿಡಿದುಕೊಳ್ತಿದ್ದಾನೆ. ಅಕ್ಕ, ನೀವಾದರೂ ಹೇಳಿ ಶ್ರೀಕಾಂತನಿಗೆ. ಅಲೋ, ಎತ್ತ ತಂದೆ ಕಾರನ್ನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗಿ ನೌಕರಿ ಮಾಡೋದ್ರಲ್ಲೇನೋ ಇದೆ. ಇಲ್ಲೇ ಯಾವುದಾದ್ರೂ ಒಂದು ಪೊಲೀಸ್ ನೌಕರಿನೋ ಇಲ್ಲ ಡಾಕ್ಟರ್ ನೌಕರಿ ಮಾಡ್ಬೋದಲ್ವೋ? ಅವ್ವ, ಲಂಚ ಎಂಬ ಮಂಚ ಹತ್ತೆ ಈ ಲಜ್ಜಗಟ್ಟ ಸರ್ಕಾರದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು ಕೇಳಿ ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ದೊಡ್ಡ ಅಧಿಕಾರಿಗಳು ಕಂಡ ತಕ್ಷಣ ಎದ್ದು ಅಂತ ಸೈಡ್ ಹೊಡೆದು ಈ ಬಡ ಸಮಾಜ ಮೇಲೆ ಜನರ ಪೈನ್ ಎಂಬ ಲಂಚವನ್ನು ಇಸಿಕೊಂಡು ಇವನು ಒಬ್ಬ ಲಂಚಗೋರು ಅನ್ಸಿಕೊಳ್ಳೋಕ್ಕಿಂತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಚಾಲುಕ್ಯನಾಡು ಎಂದು ಖ್ಯಾತಿಯಾಗಿರುವ ಸೊಳತಗುಡ್ಡ ಗ್ರಾಮದಲ್ಲಿ ತಾಯಿ ಬಸಣ್ಣವ ತಂದೆ ಹೊಸ ಎಂಬ ನವ ದಾಂಪತ್ಯರ ಉದರ ಜನಿಸಿ ಕರ್ನಾಟಕದಲ್ಲಿ ನಮ್ಮ ದೇಶದಲ್ಲಿ ಅನುಕೂಲ ಬರುತ್ತಿರುವ ಎದುರೇಳಿಗೆ ಕೊಟ್ಟು ಅವರ ಬಿಸಿರಾಗ್ತ ಈ ಭೂಮಿ ಇರಿಸಿ ನಮ್ಮ ಭಾರತ ದೇಶ ತನ್ನ ಪ್ರಾಣ ಕೊಟ್ಟಂತ ಆ ಶಿವನಂತೆ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಬೆಟ್ಟದ ಊರ ಗ್ರಾಮದಲ್ಲಿ ರೈತರ ಮನೆಯಲ್ಲಿ ಜನಿಸಿ ಕರ್ನಾಟಕದಲ್ಲಿ ವಿಜಯಶಾಲಿಯಾಗಿ ನಾವು ಭಾರತ ಬಾವುಟ ಹಾರಿಸುವಾಗ ಅತಿ ಪ್ರಮಾಣದಲ್ಲಿ ಬರುತ್ತಿರುವ ಪರ್ವತ ಸಿಲುಕಿ 6 ದಿನ ಕಾಲ ತನ್ನ ಉಸಿರು ಗಂಟೆ ಹಿಡಿದುಕೊಂಡು ಭಾರತ ಮಾತಾ ಮಡ್ಲಿ ಸೇರಿ ಇವರು ಸರ್ಕಾರ ಪಡೆದವಲ್ಲ ಆ ಹನುಮಂತಪ್ಪ ಗೊಪ್ಪದವರಂತೆ ಒಂದು ವರ್ಷ ಬಾಳ ಸಾಕವ ನನ್ನ ಜೀವನ ಸಾರ್ಥಕ ಆಗೋದು. ಕೆಟ್ಟದ ಮಾತನ್ನು ಕೇಳಿ ಹೀಡಿನ ಹಣ್ಣನಿಗೆ ಒಂದು ಹಾಡೆ ಬಲ ಬಂದಂತಾಯಿತು. ಶ್ರೀಕಂಠ, ನೌಕರಿಗೆ ಸೇರೋದಕ್ಕೆ ಕಂದ ಹಣ ಖರ್ಚಾದರೂ ಪರವಾಗಿಲ್ಲ, ಹಣ ತಂದು ಕೊಡ್ತೀನಿ ತಮ್ಮ, ಅದರ ಬಗ್ಗೆ ನೀ ಹೇಳು ಚಿಂತೆ ಮಾಡಬೇಡ. ಪ್ರಶಾಂತ, ಅದು ತಮ್ಮ ಏನು ಹ್ಞೂ ಒಂದು ಬಿಡು ಹೋಗ್ಲಿ. ಮಕ್ಕಳ ಸುಖಕ್ಕಿಂತ ಹೆಚ್ಚಿಂದೇನು ನಿನ್ನ ಹಠ? ಆಯ್ತು ಅಕ್ಕ, ಎಲ್ಲರಿಗೆ ಒಪ್ಪಿಗೆ ಆದ ಮೇಲೆ ನನಗೂ ಒಪ್ಪಿಗೆ. ನೋಡು ಮಗ, ಈ ನಮ್ಮ ಭಾರತದ ದೇಶದ ಮೇಲೆ ದಬ್ಬಾಳಿಕೆ ಮಾಡ್ತಿರುವ ಅಂತ ದುಷ್ಟ ರಾಜಕಾರಣಿಗಳ ಎದೆಯನ್ನು ಸಿಳಿ ಈ ನಮ್ಮ ಭಾರತದ ಬಾವುಟನ್ನು ಎತ್ತಿಡಿಯುವ ಗಂಡುಗಲ್ಲಿ ನೀನಾಗಬೇಕು ಮಗ, ನೀನಾಗಬೇಕು. ನೋಡು ಪ್ರಶಾಂತ, ಭೂಮಿಯಲ್ಲಿ ದುಡಿಯುವ ಈ ರೈತರಿಗೆ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದಲ್ಲ. ಈ ವರ್ಷ ಮಳೆ ರಾಜ ಜೋರಾಗಿ ಹಬ್ಬರಿಸಿದರೆ ಮುಂದಿನ ವರ್ಷ ಬರಗಾಲ ಬೀಳುತ್ತದೆ.
ಅಂತಹ ಕಷ್ಟ ಬಂದರೂ ಕೂಡ ಭೂತಾಯಿ ಕೊಟ್ಟ ಪರಿಚಯದಲ್ಲಿ ದಾನ ಧರ್ಮವನ್ನು ಮಾಡಿ ಧರ್ಮದ ಹಾದಿಯಲ್ಲಿ ನಡಿಬೇಕಪ್ಪ, ಧರ್ಮದ ಹಾದಿಯಲ್ಲಿ ನಡಿಬೇಕು. ಚಿಕ್ಕಪ್ಪ, ಈ ದೇಶಕ್ಕೆ ಹಣ್ಣು ಹಾಕುವ ರೈತನ ಮಗ ಒಕ್ಕಲಿಗನಾಗಿ ಧರ್ಮದ ಹಾದಿಯಲ್ಲಿ ನಡೆಯುವ ಜನರಿಗೆ ಧರ್ಮದ ನೆರಳಾಗಿ ಬಡವರ ರಕ್ತ ಹೀರುವ ಶ್ರೀಮಂತ ಕುತಂತ್ರ ಕುಲಗೇಡಿ ನನ್ನ ಮಕ್ಕಳಿಗೆ ನಾಳು ಕಾಳಿಂಗ ಸರ್ಪವಾಗಿ ಮುಕ್ತೈದರ ಮಾಂಗಲ ಕಾಪಾಡುವ ಮಗನಾಗಿ ಈ ಸಮಾಜಕ್ಕೆ ವಿಷ ಕಾರುವ ವಿಷ ಸರ್ಪಗಳಿಗೆ ಗರುಡನಾಗಿ ಈ ಸಮಾಜದ ಹೆಣ್ಣು ಮಕ್ಕಳಿಗೆ ನಾನು ಅಣ್ಣನಾಗಿ ಸಾಧು ಸಂತರ ಶರಣರ ಪಾದ ಕಮಲಗಳಿಗೆ ಶರಣಾಗಿ ಧರ್ಮದಿಂದ ಬದುಕುತ್ತಿನಪ್ಪ. ಇದು ಶ್ರೀ ಬೀರಲಿಂಗೇಶ್ವರ ಪಾದ ಸಾಕ್ಷಿಯಾಗಿ ಸತ್ಯಪ್ಪ ಸತ್ಯ. ಅಕ್ಕ, ಹೀಗೆ ಮಾತಾಡ್ತಾ ನಿಲ್ತಿರೋ ಅಥವಾ ಊಟಕ್ಕೆ ಬರ್ತಿರೋ? ಅವ್ವ, ಈ ಸಂತೋಷ ಸಮಯದಲ್ಲಿ ಎಲ್ಲರೂ ಸೇರಿ ಒಂದು ಆನಂದ ಗೀತೆ ಹಾಡೋಣವೇ? ಅಯ್ಯೋ ಮಗನೇ, ನಿನಗಿನ ಹೆಚ್ಚಿದ್ದೇನು, ಬಾ. ಎಲ್ಲುಂಟು ಎಂದು ಕಾಣದ ಹುಡುಗುವುದು ಹೇಗೋ ಹರಿಯುವ ನೀರೆಲ್ಲ ಮುಳ ಮುಳ ಹೇಳುತ್ತ ಮುತ್ತಿ ದೊರೆಯುವುದು ಎನ್ನುವ ಕಲ್ಪನೆ ಪ್ರೇಮವೆಂದು ದೇವ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ. ಪ್ರೇಮವೆಂದು ದೇವ ಸ್ವರೂಪ ಪ್ರೀತಿ ಮಾತೆ ನನ್ನ ದೀಪ. ಅರಿತು ಬಾಳಲು ಜನ್ಮ ಸಾರ್ಥಕ. ನಮಗೆಂದು ಆನಂದ ಬಂದೇ ಬಾಳಲಿ ತಂದೆಯ ಪ್ರೇಮ ತಾಯಿಯ ಪ್ರೇಮ ತಾಯಿ ತಂದೆಯರ ಸ್ನೇಹ ಪ್ರೇಮ ಮಗನಲ್ಲಿ ಮನಸ್ಸೇ ದೇವಾಲಯ ಆಕಾಶದಲ್ಲಿ ಮಂಗಲೇ ಸೂರ್ಯನ ಹಾಗೆ
ಸೂರ್ಯ ಚಂದ್ರರ ಆಗ ಬೆಳಗುತ್ತ ಸಡಗರ ಸಂಭ್ರಮ ಮನೆಗೆ ಮನಸ್ಸೇ ದೇವಾಲಯ ಮನೆಯೇ ನಮಗಾಲಯ ಮನಸ್ಸೇ ದೇವಾಲಯ ಲಾ 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 ಬರಪ್ಪ ಮಕ್ಕಳ, ಇವತ್ತು ನೀವು ಮನೆಗೆ ಬರ್ತೀರಿ ಅಂತೇಳಿ ಹೋಳಿಗೆ ಮಾಡೀನಿ, ಊಟ ಮಾಡುವಂತ ಬರ್ರಿ. ಬಾ ಪಾರ್ವತಿ, ಹೋಗೋಣ. ತಮ್ಮ, ಹೋಳಿಗೆ ಊಟ ಉಣ್ಣುತನ ನಿಮ್ಮ ಊರಿಗೆ ಕಳ್ಸಂಗಿಲ್ಲ ಬಾ. ಖಳನಾಯಕ ಗರತಿಯ ಮೇಲೆ ಕಣ್ಣಿಟ್ಟ ಖಳನಾಯಕ ನಾನೇ ಗಂಧರ್ವದ ಗರತಿ ಎಂದು ಗರ್ವದಿಂದ ಮೆರೆಯುತ್ತಿದ್ದಳಲ್ಲ ಆ ಶ್ರೀರಾಮಚಂದ್ರನ ಹೆಂಡತಿ ಸಾವಿತ್ರಿ. ಸಾವಿತ್ರಿ ಗಂಡ ಸತ್ತು 1 ವರ್ಷವಾದರೂ ಹೆಣ್ಣು ನಿನ್ನ ಸೌಂದರ್ಯ ಕಡಿಮೆ ಆಗಿಲ್ಲ. ಧರ್ಮ ಈ ಕರ್ಮದ ಕಲಿಗಾಲದಲ್ಲಿ ನನಗೆ ಎದುರಾಗಿ ಧರ್ಮದ ಬೀಜ ಬೆತ್ತಲು ಹೋದ ನಂಜೇಗೌಡನ ಗತಿ ಏನಾಯ್ತು ಗೊತ್ತಾ? ಈ ಗೌಡನ ಕುತಂತ್ರದಿಂದ ಅವರ ಮನೆಯಲ್ಲಿ ನಡೆಯುತ್ತಿರುವ ಶುಭ ಕಾರ್ಯದ ಓಟದಲ್ಲಿ ನನ್ನ ಆಳುಗಳನ್ನು ಕಳುಹಿಸಿ ವಿಷ ಹಾಕಿಸಿ ಅವರ ವಂಶವನ್ನೇ ಸರ್ವನಾಶ ಮಾಡಿಬಿಟ್ಟ. ಅಂದ ಮೇಲೆ ನನ್ನ ಎದುರು ನಿಂತು ಮಾತನಾಡುವರು ಯಾರು ಹೊಟ್ಟಿಲ್ಲ ಈ ಊರಲ್ಲಿ. ನಮಗೆ ಎದುರಾಗಿ ನಿಂತ ನರಕುಂಡಿಗಳಿಗೆ ವೇಷ ಕುದಿಯುತ್ತಿದೆ, ಬೇಡಿಗೆ ಸೇಡು ಎನ್ನುತ್ತಿದೆ. ಸುತ್ತು 40 ಹಳ್ಳಿಗೆ ನಾಯಕನೆನಿಸಿಕೊಂಡಿರುವ ಈ ದೇವೇಂದ್ರ ದೇಸಾಯಿ ಹೇಳಿದಂತೆ ಕೇಳಿಕೊಂಡು ಬಿದ್ದರೆ ಸರಿ. ಇಲ್ಲ, ನಾವೇ ಸೂರ ಧೀರರೆಂದು ಹಾರಾಡಿದರೆ
ಅವರ ಮನೆತನವನ್ನು ಸರ್ವನಾಶ ಮಾಡುವುದೇ ಈ ದೇವೇಂದ್ರ ದೇಸಾಯಿ ಗೌಡನ ಬಲವಾದ ಛಲ. ಈ ಅಂಜದ ಜಗಲಿ ನಂಜೇನಿಲ್ಲ ಮಾನವ ಕೊಡ ಅಭಿಮಾನ ಭಜನರು ಮರಜಾನಿಲ್ಲ ಮೇರ ಕನ್ನಡ ಆ ದುರ್ಗದ ಹುಲಿಗೆ ಬನೋ ಈ ಊರಿನ ಮಗನೆ ಬನೋ ಆ ದುರ್ಗದ ಹುಲಿಗೆ ಬನೋ ಈ ಊರಿನ ಮಗನೆ ಬನೋ ಹೊಲೆ ಹೊಲೆ ಯಾ ಹೊಲೆ ಬಂದ ನೋಡು ಯಾ ಹೊಲೆ ಹುಲಿ ಹೊಲೆ ಯಾ ಹೊಲೆ ಬಂದ ನೋಡು ಯಾ ಹೊಲೆ ಅಣ್ಣ ಛಲದ ತಜರರು ನಾವಾಗೆ ಈ ಸಮಾಜವನ್ನು ನಮ್ಮ ಕೈ ಮುಟ್ಟಿಲಿಟ್ಟುಕೊಂಡು ನಾವು ಹೇಳಿದಾಗೆ ಕೇಳುವಾಗೆ ಮಾಡಬೇಕು ಈ ಪದಾಧಿಕಾರಿಗಳನ್ನು. ಯಾರಾದರೂ ನಮಗೆ ಎದುರುತ್ತರ ಕೊಟ್ಟರೆ ಈ ಅರಮನೆ ಕಂಬಕ್ಕೆ ಕತೆ ಅವರ ಮೈ ಚರ್ಮ ಸುಲಿಯುವುದೇ ಈ ಗೌಡಕಿ ಬಡತನದ ಕಾರಸ್ಥಾನ. ಎದರುತ್ತರ ಎದರುತ್ತರ ಅಷ್ಟೇ ಅಲ್ಲ ಗಜೇಂದ್ರ, ಕನಸಿನ ನಮ್ಮ ಬಗ್ಗೆ ಕೆಟ್ಟ ಯೋಚನೆ ಬಂದರೂ ಕೂಡ ಬೆಳಿಗ್ಗೆ ಬಂದು ನಮ್ಮ ಕಾಲಿಗೆ ಬೆದ್ದು ಕನಸಿನಲ್ಲಿ ಕೆಟ್ಟ ಯೋಚನೆ ಮಾಡಿದೆ ಗೌಡ್ರಿ. ನನ್ನನ್ನು ಕ್ಷಮಿಸಿ ಎಂದು ಕ್ಷಮೆ ಕೇಳುತ್ತಾರೆ. ಅಂದ ಮೇಲೆ ನನ್ನೆದುರು ನಿಂತು ಮಾತನಾಡುವರು ಯಾರು ಹುಟ್ಟಿದ್ದಾರೆ ಇವರಲ್ಲಿ? ಅಣ್ಣ ನಮ್ಮ ಎದುರು ಯಾರು ಇಲ್ಲವೆಂದು ನಿಶ್ಚಿಂತೆಯಿಂದ ಇರಬಾರದು ಅಣ್ಣ. ನಮ್ಮ ಜೊತೆ ಇದ್ದವರೇ ನಮಗೆ ಬೆನ್ನಿಗೆ ಚೂರಿ ಹಾಕುತ್ತಾರೆ ಎನ್ನುವುದು ಮರೆಯಬಾರದಣ್ಣ, ಮರೆಯಬಾರದು. ಬೆನ್ನಿಗೆ ಚೂರಿ ಗಜೇಂದ್ರ, ನೀನು ಹೇಳುವ ಮಾತು ಸತ್ಯವಿದೆ. ಹಾಗೇನಾದರೂ ನಮ್ಮ ಜೊತೆಗಿದ್ದವರು ನಮ್ಮ ಬೆನ್ನಿಗೆ ಚೂರಿ ಹಾಕುವ ಸಂಚು ಹಾಕಿದರೆ ಅವರ ಮನೆತನವನ್ನು ಸರ್ವನಾಶ ಮಾಡಿ ದಿಟ್ಟ ಧೀರರಾಗಿ ಮೆರೆಯೋಣ ಈ ಬ್ರಹ್ಮಾಂಡದಲ್ಲಿ. ಅಣ್ಣ ಆ ಬ್ರಹ್ಮಾಂಡಕ್ಕೆ ಆ ಬ್ರಹ್ಮ ಒಬ್ಬನೇ ಸಿಂಹ, ಈ ಬ್ರಹ್ಮಾಂಡಕ್ಕೆ ನಾವಿಬ್ಬರು ಜೋಗಿ ಸಿಂಹ. ಮುನಿಯಾ ಏ ಮುನಿಯಾ, ಹರ್ಕೊಂತೀರಿ ಅಪ್ಪ, ಅದು ಏನಂದ್ರೆ ಸಾಯ್ರಿ ಏನಂದಿಲ್ಲ ಏ ಮುನಿಯಾ? ಏನಿಲ್ರಿ ದೇಸಾಯಿ ಅವ್ರ, ಅದು ಏನು ಕೆಲಸ ಹೇಳ್ರಿ ಅಂದೆ. ಮುನಿಯಾ, ಬ್ಯಾಂಕಿಗೆ ಹೋಗಿ 50 ಲಕ್ಷ ಹಣ ತೆಗೆದುಕೊಂಡು ನಮ್ಮ ಪಾರ್ಟ್ನರ್ ಆದ MLA ರಾಜೇಂದ್ರನಿಗೆ ನಮ್ಮ ರೂಢಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸು ಅಂತ ಹೇಳಿದ್ದೇನಲ್ಲ, ಕೊಟ್ಟು ಕಳಿಸಿದೆ ತಾನೆ? ಅದ್ರ ಬಗ್ಗೆ ನೀವೇನ್ ಚಿಂತೆ ಮಾಡ್ಬೇಡ್ರಿ ಅಪ್ಪ, ಮುಂಜಾನೆ ಕೊಟ್ಟು ಕಳ್ಸೀನಿ. ನಮಸ್ಕಾರ ದೇವೇಂದ್ರ ದೇಸಾಯಿ ಅವರಿಗೆ. ಯಾರು? ಓಹೋ, ಇನ್ಸ್ಪೆಕ್ಟರ್, ಬನ್ನಿ ಕುಳಿತುಕೊಳ್ಳಿ. ಕುಳಿತುಕೊಳ್ಳೋಕೆ ಬಂದಿಲ್ಲ ಇನ್ಸ್ಪೆಕ್ಟರ್, ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೇನೆ. ಏನ್ ಇನ್ಸ್ಪೆಕ್ಟರ್, ಮೈಯಲ್ಲಿ ಎತ್ತರ ಇದೆ ತನ? ಯಾರ ಮನೆಗೆ ಹೋಗಬೇಕಾದ ನೀನು ಎತ್ತರ ತಪ್ಪಿ ಇಲ್ಲಿಗೆ ಬಂದಂತೆ ಕಾಣುತ್ತದೆ. ಯಾರ ಮನೆಗೆ ಹೋಗಬೇಕೆನ್ನುವುದು ಸರಿಯಾಗಿ ಅಡ್ರೆಸ್ ತಿಳಿದುಕೊಂಡು ಹೋಗ. ಇದು ದೇವೇಂದ್ರ ದೇಸಾಯಿ ಮನೆ ತಾನೆ? ಹೌದು. ನಾನು ಕರೆಕ್ಟ್ ಅಡ್ರೆಸ್ಗೆ ಬಂದಿದ್ದೇನೆ. ನಮ್ಮ ಗೌಡ್ರ ಅರೆಸ್ಟ್ ಮಾಡಕ್ ಕಾರಣೇನೆ ಪೊಲೀಸಪ್ಪ.
ಕಾರಣ ಇದೆ ಮುನಿಯಪ್ಪ. ಇದೇ ಊರಿನಲ್ಲಿ ಶ್ರೀರಾಮಚಂದ್ರ ಎನಿಸಿಕೊಂಡ ರೈತರ ಆಸ್ತಿಯನ್ನು ಈ ದೇಸಾಯಿ ಅವರು ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ. ಆ ಆಸ್ತಿ ತಮ್ಮ ವಿಚಾರಕ್ಕಾಗಿ ಶ್ರೀರಾಮಚಂದ್ರ ಹೆಂಡತಿ ಪಾರ್ವತಿ ಅವನ ಮಗ ಶ್ರೀಕಾಂತ ಅವರು ನಮ್ಮ ಆಸ್ತಿ ನಮಗೆ ಬಿಡಿಸಿಕೊಡು ಎಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಆಸ್ತಿ ವಿಚಾರಕ್ಕಾಗಿ ನಿಮ್ಮನ್ನು ಕಂಪ್ಲೇಂಟ್ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೇನೆ. ಅರೆಸ್ಟ್ ಮಾಡೋದಕ್ಕೆ ಇನ್ಸ್ಪೆಕ್ಟರ್, ನಿನ್ನ ಕೋರ್ಟ್ ಕಚೇರಿಗಳಲ್ಲ ಈ ದೇಶಗತ್ತಿ ಮನೆತನದವರಿಗೆ ಹೊಸದಲ್ಲೇ. ನಿನ್ನ ಕೋರ್ಟಿಗೆ ನಾನೇ ಬಂದು ಭೇಟಿಯಾಗುತ್ತೇನೆ. ನೀನಿನ್ನು ಜಾಗ ಖಾಲಿ ಮಾಡಲಿ. ನೋಡಿ ದೇಸಾಯಿ ಅವರೇ, ಊರಿಗೆ ದೊಡ್ಡವರೆಂದು ತಿಳಿದು ನಾನು ಇನ್ನೂ ಬರುತ್ತೇನೆ. ನೀವೆಂದು ಇನ್ನೊಮ್ಮೆ ಬಂದು ಸ್ಟೇಷನ್ಗೆ ಭೇಟಿಯಾಗಿ. ಸಾವಿತ್ರಿ, ಗಂಡ ಸತ್ತ ಮುಂಡೆ ಎಂದು ಬದುಕಲು ಬಿಟ್ಟರೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡುವೆಯ ಸಕ್ಕಿನ ಹಣ. ಸುಮ್ಮನೆ ನಾವು ಹೇಳಿದಲ್ಲಿ ಸಹಿ ಹಾಕಿ ನಿನ್ನ ಮಗನನ್ನು ಕರೆದುಕೊಂಡು ಈ ಊರು ಬಿಟ್ಟು ಹೋದರೆ ಸರಿ. ಇಲ್ಲ, ಮುಂದೆ ಏನು ಮಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಾ. ಹಲೋ, ಹೇಳು ರಾಜೇಂದ್ರ. ದೇವೇಂದ್ರ, ನನಗೆ ಬೇಕಾಗದ ಹಣ ಇನ್ನೂ ಬರಲೇ ಇಲ್ಲ. ರಾಜೇಂದ್ರ, ಬೆಳಿಗ್ಗೆ ರೌಡಿ ರಾಜನ ಕೈಯಲ್ಲಿ ಕೊಟ್ಟು ಕಳಿಸಿದ್ದೇನಲ್ಲ. ದೇವೇಂದ್ರ, ನಿನ್ನ ಗೌಡಿಕೆ ಕುತಂತ್ರದ ನನ್ನ ಈ ರಾಜೇಂದ್ರನಿಗೆ ಬೇಡ. ಸಂಜೆ 6 ಗಂಟೆ ಒಳಗಡೆ ನನಗೆ ಬರಬೇಕಾದ ಹಣ ಬಂದರೆ ಸರಿ, ಇಲ್ಲದಿದ್ದರೆ ನಿನ್ನ ಎಲ್ಲವನ್ನು ಕ್ಯಾನ್ಸಲ್ ಮಾಡಿಬಿಡುತ್ತೇನೆ. ಗಜೇಂದ್ರ, ನೀನು ಹೋಗಿ ಆ ರಾಜೇಂದ್ರನಿಗೆ ಹಣ ಕೊಟ್ಟು ಬಾ. ನಾನು ಆ ಸಾವಿತ್ರಿಯ ಮನೆಗೆ ಹೋಗಿ ಸಹಿ ಹಾಕಿಸಿಕೊಂಡು ಬರುತ್ತೇನೆ. ಮುನಿಯ, ಬಾ ಹೋಗೋಣ. ಆಯ್ತು ಅಣ್ಣ. ನೋಡ್ರಿ ದೇಸಾಯಿ ಅವರ ಅವ್ರ ಆಸ್ತಿ ಮ್ಯಾಗ ಕಣ್ಣು ಹಾಕಿದ್ದು ಪ್ರಶಾಂತಗ ಗೊತ್ತೈತೆ. ಅವನ ಕೈಯ ನೀವು ಸಿಕ್ರ ನಿಮ್ ಕಣ್ಣಕ್ಕೆ ತಗೊಂಡ ಆಡ್ತಾನ್ರಿ ಅಪ್ಪ ಮಗ ಪ್ರಶಾಂತ. ನೋಡ್ರಿ ಹೋಗೋಣ ನೋಡ್ರಿ ಅಪ್ಪ. ಹಲೋ, ಯಾರು? ನಾನು ನಿಮ್ಮ ಡ್ಯಾಡಿ ಸತ್ಯಮೂರ್ತಿ ಮಾತನಾಡುದು. ಹೇಳಿ ಡ್ಯಾಡಿ. ನರಸಿಂಹ, ನೀನು ನಿನ್ನೆ ಒಂದು ಭೇಟಿ ಆಡಿದೆ ಅಂತ ಕಾಣಿಸುತ್ತದೆ. ಹೌದು ಡ್ಯಾಡಿ. ಆ ಭೇಟಿ ಯಾರೆಂದು ಗೊತ್ತಾ ನಿನಗೆ? ಇಲ್ಲ, ಆ ಬೇಟೆ ಯಾರೆಂದು ನನಗೆ ಗೊತ್ತಿಲ್ಲ. ಅವನ ಹೆಸರು ರೌಡಿ ರಾಜ ಅಂತ. ಆ ರೌಡಿ ರಾಜ ಬೇರೆ ಯಾರು ಅಲ್ಲ ನರಸಿಂಹ, 10 ಫ್ಯಾಕ್ಟರಿಯ ವಾರಸ್ತಾರ. ನಮ್ಮ ಜಿಲ್ಲೆಯ MLA ರಾಜೇಂದ್ರನ ರೈಟ್ ಹ್ಯಾಂಡ್. ಆ ರಾಜೇಂದ್ರನ ಕೈಗೆ ಸೇರಬೇಕಾದ 50 ಲಕ್ಷ ಹಣ ನಿನ್ನ ಕೈಗೆ ಸೇರಿತ್ತು, ಹೌದು ತಾನೆ? ಹೌದು ಡ್ಯಾಡಿ. ಆ ಹಣ ಈಗಾಗಲೇ ಬಡ ಮಕ್ಕಳಿಗೆ ಕೊಟ್ಟಾಯ್ತು. ಓಕೆ ನರಸಿಂಹ, ಓಕೆ ನರಸಿಂಹ, ಈ ನಿನ್ನ ಸಂದರ್ಭ ಕಾರ್ಯಕ್ರಮ ಹೀಗೆ ಸುಗಮವಾಗಿ ಸಾಗಲಿ. ಗುಡ್ ಬೈ. ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ನಿನ್ನ ಕೈಗೆ ಸೇರಬೇಕ 50 ಲಕ್ಷ ಹಣ ಈ ನರಸಿಂಹನ ಕೈ ಸೇರಿತು. ನನಗೆ ಎದುರು ಹಾಕಿನಂತ ರೌಡಿ ರಾಜ ಯಾಮಲೋಕಕ್ಕೆ ಸೇರಿದ.
ರಾಜೇಂದ್ರ, ಇದು ಬರೇ ಮೂರನೇ ಪ್ರವೇಶ. ಬರುವ ಮುಂದಿನ ಪ್ರವೇಶದಲ್ಲಿ ಈ ನರಸಿಂಹನ ಕೈಯಲ್ಲಿ ನಿಮ್ಮಂತ ಕಳನಾಯಕರ ಕರಾಳರಾದ್ರ ದಿಲ್ದಾರ್ ದಿಲ್ ಐತೋ ಖತರ್ನಾಕ್ ನರಸಿಂಹ. ಪ್ರಶಾಂತ, ಏ ತಮ್ಮ ಪ್ರಶಾಂತ, ಯಾರಿದ್ರಪ್ಪ ಹೊರಗ ಬರ್ರಿ. ಯಾರು? ಓಹೋ, ದೇವೇಂದ್ರ ದೇಸಾಯಿ ಅವರು. ಏನು ನಮ್ಮ ಮನೆ ಕಡೆ ಬಂದ ಕಾರಣ? ಏ ಸಾವಿತ್ರಿ, ನಮ್ಮ ಹತ್ತಿರ ಸಾಕಷ್ಟು ಸಾಲವನ್ನು ಇಸಿದುಕೊಂಡು ಮರಳಿ ಸಾಲ ತೀರಿಸಕ್ಕಾಗದೆ ನಿನ್ನ ಗಂಡ ನಮ್ಮ ಹತ್ತಿರ ಆಸ್ತಿ ಪತ್ರವನ್ನು ಅಡವಿಟ್ಟಿದ್ದಾನೆ. ಆದರೆ ನೀನು ನಿನ್ನ ಮಗ ನಮ್ಮ ಆಸ್ತಿಯನ್ನು ನಮಗೆ ಕೊಡಬೇಕೆಂದು ಕಂಪ್ಲೇಂಟ್ ಕೊಟ್ಟಿದ್ದೀರಂತೆ. ಯಾಕೆ ಈ ಭೂಮಿಯ ಮೇಲೆ ಬದುಕುವ ಆಸೆವಿಲ್ಲವೆಂದು ಕಾಣುತ್ತದೆ ನಿಮಗೆ? ನೋಡವ ತಂಗಿ, ನಿನ್ನ ಗಂಡ ನಮ್ಮ ಸಾವುಕಾರ ಹತ್ರ ಆಸ್ತಿ ಪತ್ರ ಅಡ ಇಟ್ಟು ಸಾಲ ಇಸ್ಕೊಂಡಿದ್ದು ಕರವೈತಿ. ಸಾಲ ತೀರ್ಸೋದಾಗ್ಲಾರ್ದಕ್ಕ ಆಸ್ತಿ ಪತ್ರಕ್ಕೆ ಸಹಿ ಹಾಕಿದ್ದು ಕರೆವೈತಿ. ಆದ್ರ ನೀನು ನಿನ್ನ ಮಗ ಪ್ರಶಾಂತ ನಮ್ಮ ಗೌಡ್ರ ಮ್ಯಾಗ ಕಂಪ್ಲೇಂಟ್ ಕೊಟ್ಟಿರಂತಲ್ಲ ಯವ್ವ. ಯಾಕೆ ನಮ್ಮ ಗೌಡ್ರು ಇದ್ರಾಗ ಕುಂತಿ ಸೊಂಬ ತಿಳಿಸಿ ಹೇಳಿ ನಿನ್ನ ಮಗ ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಿಡ ತಂಗಿ. ನೋಡಿ, ನನ್ನ ಗಂಡ ನಿನ್ನ ಸಾವುಕಾರ ಹತ್ರ ಸಾಲ ಇಸ್ಕೊಂಡಿರ್ಬಹುದು ನಿಜ. ಆ ಸಾಲಕ್ಕ ಬಡ್ಡಿ ಎಷ್ಟಾದ್ರೂ ಪರವಾಗಿಲ್ಲ, ಬಡ್ಡಿಗೆ ಬಡ್ಡಿ ಸೇರಿಸಿ ನಾವು ಕೊಡ್ತೀವಿ. ಅದನ್ನೆಲ್ಲ ಬಿಟ್ಟು ಸಾಲ ಕೊಟ್ಟಿವಿ ಅಂತ ನಮ್ಮ ಆಸ್ತಿ ಏನಾದ್ರೂ ನಿನ್ನ ಕೈವಶ ಮಾಡ್ಕೊಳಕ್ ಬಂದಿದ್ದ ನಿಜ ಆದ್ರ ಅದ್ರ ಪರಿಣಾಮನ ಬೇರೆ ಇರ್ತೈತಿ. ಪರಿಣಾಮ ಏ ಸಾವಿತ್ರಿ, ನಾವು ಹೇಳಿದಲ್ಲಿ ಸಹಿ ಹಾಕಿ ನಿನ್ನ ಮಗನನ್ನು ಕರೆದುಕೊಂಡು ಊರ ಬಿಟ್ಟು ಹೋದರೆ ಸರಿ ಇಲ್ಲ. ಸುಮುಂದೆ ಏನು ಮಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇದನ್ನೆಲ್ಲ ಬಿಟ್ಟು ಈ ದೇಸಾಯಿಗೆ ಎದುರಾಗಿ ಕೋರ್ಟು ಕಚೇರಿ ಅನ್ನುತ್ತಾ ಹೋದರೆ ಈಗಾಗಲೇ ಗಂಡನನ್ನು ಕಳೆದುಕೊಂಡು ಮೊಂಡೆಯಾಗಿದ್ದೀಯಾ. ಮುಂದೆ ಮಗನನ್ನು ಕಳೆದುಕೊಂಡು ಅನಾಥಸ್ಯವಾಗಬೇಡ. ಈ ಶ್ರೀಮಂತ ದೇವೇಂದ್ರ ದೇಸಾಯಿಯ ದರ್ಪದಲ್ಲಿ ಲೇ ದೇಸಾಯಿ, ಈ ನಿನ್ನ ಬೆದರಿಕೆಗೆ ಹೆದರಿ ಏನದೆಲ್ಲ ಸಹಿ ಮಾಡಿ ಊರು ಬಿಟ್ಟು ಹೋಗರಲ್ವೋ ನಾವು. ಹೊಲಕ್ಕೋದ ನನ್ನ ಮಗ ಬರೋ ಹೊತ್ತಾತು. ನೀವಿಲ್ಲಿಂದ ಜಾಗ ಖಾಲಿ ಮಾಡ್ರಿ. ಇಲ್ಲಿ ಮಾತಾಡಿದ ವಿಷಯ ಏನಾದ್ರು ನನ್ನ ಮಗನ ಕಿವಿಗೆ ಬಿದ್ದಿದ್ದ ಕರೆ ಆತಂದ್ರ ಈ ನಿನ್ನ ಎದೆ ಗುಂಡಿಗಿನ ಸಿಳಿ ಅದರ ರಕ್ತ ನಾಯಿ ರುದ್ರ ಭೂಮಿಗೆ ಏರಿಸಲಾರ್ದ ಬಿಡುದಿಲ್ಲ ನನ್ನ ಮಗ ಪುಂಡ ಪ್ರಶಾಂತ. ಲೇ ಸಾವಿತ್ರಿ, ಮಗನ ಪುಂಡತನವನ್ನು ಬಿಡಿಸಿ ಹೇಳುವ ಪಾಂಡ ಹೆಣ್ಣೆ. ನೀನು ಬದುಕಿದರೆ ತಾನೇ ನಿಮ್ಮ ಆಸ್ತಿಯನ್ನು ನಿಮಗೆ ಬೆಟ್ಟ ಕೊಡುವುದು. ಮೊದಲು ನಿನ್ನ ಕೊಲೆ, ಆನಂತರ ಆ ನಿನ್ನ ಮಗನ ಕೊಲೆ. ಸಹಿಸಿಕೋ ಈ ದೇವೇಂದ್ರ ದೇಸಾಯಿಯ ಗುಂಡಿನ ಗರ್ಜನೆ.
ನನ್ನ ಮಗ ಬಂದು ನಿನ್ನ ಪ್ರಾಣ ತೆಗೆಯದೆ ಬಿಡ್ಲಾರ ಕಣೋ. ನನ್ನ ಮಗ ನಿನ್ನ ಪ್ರಾಣ ತೆಗೆಯದೆ ಬಿಡ್ಲಾರ ಮಗ. ಲೇವಣಿಯ ಆ ಪತ್ರದ ಮೇಲೆ ಸಹಿ ಹಾಕಿಸಿಕೊಂಡೆ ಹೋಗೋಣ. ನಾನು ಎಷ್ಟು ಹೋಗಿದರೂ ನನ್ನವ್ವ ಹೊರಗಡೆ ಬರುತ್ತಾ ಇಲ್ಲ. ಒಳಗಡೆ ಏನು ಮಾಡುತ್ತಿದ್ದಳೋ ಏನೋ. ನಿನ್ನ ಮಗ ಪ್ರಶಾಂತ ಬಂದಿದ್ದಾನ. ಕಣ್ಣು ಬಿಟ್ಟು ನೋಡುವ ನಿನ್ನ ಮಗನನ್ನ. ನನ್ನ ಅಕ್ಕ ಪಕ್ಕದ ಮನೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ, ನೀವಾದರೂ ಹೇಳರಿ ನನ್ನ ತಾಯಿಗೆ ಏನಾಯ್ತೆಂದು. ತಾಯಿ ಪಾದಲು ಅಮ್ಮ ದೈವವೇ ದೇವರೆನಿಸಿಕೊಂಡ ಆ ದೇವರ ರೂಪದಲ್ಲಿರುವ ದೈವಗಳೇ, ನೀವಾದರೂ ಹೇಳರಿ ನನ್ನ ತಾಯಿಗೆ ಏನಾಯ್ತೆಂದು. ಕೈ ಮುಗಿದು ಬೇಡಯ್ಯ ನೀನು. ಇಲ್ಲಿ ಏನಾಯಿತೆಂದು ಯಾರು ಹೇಳುದಿಲ್ಲ. ಯಾಕಂದರೆ ಇಲ್ಲಿ ಸತ್ತಿರೋದು ನಿಮ್ಮ ತಾಯಿ ಅಲ್ಲ, ಈ ಬಡುವ ಪ್ರಶಾಂತನ ತಾಯಿ. ನಾಳೆ ಇದೇ ರೀತಿ ನಿಮ್ಮ ತಂದೆ ತಾಯಿಯಂದಿರು, ನಿಮ್ಮ ಅಕ್ಕ ತಂಗಿಯಂದಿರು, ನಿಮ್ಮ ಹೊಡ ಹುಟ್ಟಿದವರು ಇದೇ ರೀತಿ ಸತ್ತಾಗ ಗೊತ್ತಾಗ್ತದೆ ಪ್ರಶಾಂತ್ ನಾನು ಏನೆಂದು. ಚಿಕ್ಕಪ್ಪ ಚಿಕ್ಕವ ಬಂದು ಕೇಳಿದರೆ ಏನಂತ ಹೇಳಲಿ. ನನ್ನ ತಮ್ಮ ಶ್ರೀಕಂಠ ನನ್ನ ತಂಗಿ ಬಂದು ಕೇಳಿದರೆ ಏನಂತ ಹೇಳಲಿ. ಮನಸ್ಸಿಗೆ ಬಂದ ಅಕ್ಕ ಅಕ್ಕ ಚಿಕ್ಕಮ್ಮ, ನನ್ನ ಅಣ್ಣನ ಜೋಡ ಮಾತನಾಡುತ್ತಿಲ್ಲ, ನೀನಾದರೆ ಮಾತನಾಡಿಸವ ನನ್ನವು ನನ್ನ ಅಕ್ಕ. ಅಕ್ಕ ಏನಾಯ್ತಕ್ಕ ನಿನಗೆ? ಪ್ರಶಾಂತ ನನ್ನ ಅಕ್ಕನಿಗೆ ಏನಾಯ್ತು?
ಚಿಕ್ಕಮ್ಮ ಏನಾಯಿತೆಂದು ನನಗೆ ಗೊತ್ತಿಲ್ಲ. ಕಣ್ಣ ಮುಚ್ಚಿ ಕಾಡೆ ಗೋಡೆ ಆಟ ನಮ್ಮ ಬಾಳು. ನಾನು ಹೊಲಕ್ಕೆ ಹೋಗಿ ಬರೋಷ್ಟರಲ್ಲಿ ಈ ಕೆಟ್ಟ ದುರಂತಕ ನಡೆದು ಹೋಗಿದ್ದೆ ಚಿಕ್ಕಮ್ಮ, ನಡೆದು ಹೋಗಿ. ಪ್ರಶಾಂತ, ಇದರಲ್ಲಿ ಯಾರೋ ದುಷ್ಟರ ಕೈವಾಡ ಇದೆಯಪ್ಪ. ಚಿಕ್ಕಪ್ಪ, ನನ್ನ ತಾಯಿಯ ಸಾವಿಗೆ ಕಾರಣ ಆದ ಅಣ್ಣರ ರಾಕ್ಷಸ ಯಾರೆಂದು ಪತ್ತೆ ಅವನ್ನ ಸಿರ ಕರೆದು ನನ್ನ ತಾಯಿ ಆತ್ಮಕ್ಕೆ ಶಾಂತಿ ತೋರುತ್ತೇನೆ. ಪ್ರಶಾಂತ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡಪ್ಪ. ನೀನು ಹೋಗಿ ಯಾರಿಗಾದರೂ ಹೆಚ್ಚು ಕಮ್ಮಿ ಮಾಡಿದರೆ ಪೊಲೀಸರು ನಿನ್ನನ್ನು ಜೈಲಿಗೆ ಹಾಕುತ್ತಾರಪ್ಪ, ಜೈಲಿಗೆ ಹಾಕುತ್ತಾರೆ. ಅಕ್ಕ, ಏನಾಯಿತಕ್ಕ ನಿನಗೆ? ಮಾತನಾಡಕ್ಕ, ನಿನ್ನ ಮೈದನ ಪರಮೇಶ ಬಂದಿದ್ದಾನೆ. ಕಣ್ಣು ಬಿಟ್ಟು ನೋಡಕ್ಕ ಈ ನಿನ್ನ ಮೈದನನ್ನು. ಪಾರ್ವತಿ, ಏನಾಯಿತು ಪಾರ್ವತಿ ನಿನ್ನ ಅಕ್ಕನಿಗೆ? ಹೌದಮ್ಮ, ಇರುವನು ಒಬ್ಬ ಮಗ ನೀನು. ನೀನೇ ಜೈಲಿಗೆ ಹೋದ್ರೆ ನಿನ್ನ ಹೆತ್ತ ತಾಯಿಗೆ ಕೊಳ್ಳೆ ಇಡ್ಲಾರ್ದಾಗುತ್ತೆ ಅಪ್ಪ, ಕೊಳ್ಳೆ ಇಡ್ಲಾರ್ದಾಗುತ್ತೆ. ಮಾತನಾಡುವ ನಿನ್ನ ಮಗ ಪ್ರಶಾಂತ ಬಂದಿದ್ದಾನೆ. ಸಮಾಧಾನ ಮಾಡಿಕ ಪ್ರಶಾಂತ. ಪಾರ್ವತಿ, ನಾವು ಇಬ್ಬರ ಈಗ ಕಣ್ಣೀರು ಹಾಕುತ್ತಾ ಕೊಳ್ಳುತ್ತಾರೆ. ನನ್ನ ಮಗ ಪ್ರಶಾಂತನಿಗೆ ಸಮಾಧಾನ ಹೇಳುವರು ಯಾರು? ಪಾರ್ವತಿ, ಮೊದಲು ಅಕ್ಕನ ಶವ ಸಂಸ್ಕಾರದ ಕಾರ್ಯ ಮುಗಿಸೋಣ. ಕಣ್ಣ ಮುಚ್ಚಿ ಕಾಡೆ ಪ್ರಶಾಂತ, ಕಣ್ಣ ಮುಚ್ಚಿ ಕಾಡೆ ಗೋಡೆ ಆಟ ನಮ್ಮ ಬಾಳು. ಕಣ್ಣ ಮುಚ್ಚಿ ಕಾಡೆ ಗೋಡೆ ಆಟ ನಮ್ಮ ಬಾಳು. ಅಯ್ಯೋ ನನ್ನ ಪ್ರೀತಿ ಶವಂಚಿಗೆ ಏರುತ್ತಿದೆ. ಅಕ್ಕ, ಏನಾಯ್ತು?